ಸಿನಿ ಸಂವಾದ, ಸಿನಿಮಾ ಪ್ರಿಯರ ವೇದಿಕೆ. ಅತ್ತ ಇತ್ತ ಸುತ್ತಮುತ್ತ ಹಾಗೆ ಹೀಗೆ ಅಲ್ಲಿ ಇಲ್ಲಿ ಹೊಸ ಚಿತ್ರ, ಹಳೆ ಚಿತ್ರ, ಆಗ ಈಗ ಸಿನಿಮಾ ಕುರಿತ ಮಾತುಕತೆ. ಸಿನಿ ಸಂವಾದ. ನಮಸ್ಕಾರ ಶ್ರೋತೃಗಳೇ, ಸಿನಿ ಸಂವಾದ ಸಿನಿಮಾ ಪ್ರಿಯರ ವೇದಿಕೆಗೆ ನಿಮಗೆಲ್ಲ ಸ್ವಾಗತ. ಪರಿಕಲ್ಪನೆ ಹಾಗೂ ನಿರ್ವಹಣೆ ಕನ್ಸೆಪ್ಟ ಫರ್ನಾಂಡಿಸ್. ಸಿನಿ ಸಂವಾದದಲ್ಲಿ ಇಂದು ನಮ್ಮ ಜೊತೆ ಇರುತ್ತಾರೆ ಪತ್ರಕರ್ತೆ, ಲೇಖಕಿ ಶಾಂತಲಾ ಧರ್ಮರಾಜ್. ಬನ್ನಿ ಶಾಂತಲಾ ಧರ್ಮರಾಜ್ ಅವರ ಜೊತೆ ಕೇಳೋಣ ಸಿನಿ ಸಂವಾದ. ಆಕಾಶವಾಣಿಯ ಶ್ರೋತೃವರ್ಗಕ್ಕೆ ಶಾಂತಲಾ ಧರ್ಮರಾಜ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಶ್ರೋತೃಗಳೇ, ಸಿನಿ ಸಂವಾದದಲ್ಲಿ ಭಾಗವಹಿಸಬೇಕು ಅಂತ ನನಗೆ ಬಹಳ ಆಸೆ ಇತ್ತು. ನನ್ನ ಒಂದು ಅನುಭವವನ್ನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿ. ಹಾಗಾಗಿ ಬನ್ನಿ ಕೇಳಿ ನನ್ನ ಒಂದು ಸಿನಿ ಪಯಣವನ್ನ. ಚಲನಚಿತ್ರ ಹಾಗೂ ಚಿತ್ರಗೀತೆಗಳು ನನ್ನ ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಾರ್ದು. ನಮ್ಮೊಳಗಿನ ಈ ಸೃಜನಶೀಲತೆಯ ಅಭಿವ್ಯಕ್ತಿಗೆ ಸಿನಿಮಾ ಹಾಗೂ ಸಿನಿಮಾ ಹಾಡುಗಳು ಒಂದು ಉತ್ತಮ ಮಾಧ್ಯಮ ಅಂತ ನನ್ನ ಅಭಿಪ್ರಾಯ. ನಾವು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರಾದ್ರೂ ನಾನು ಹುಟ್ಟಿ ಬೆಳೆದಿದ್ದು ಮೈಸೂರಿನಲ್ಲಿ. ನಮ್ಮದು ಅಪ್ಪಟ ಮಧ್ಯಮ ವರ್ಗದ ಕುಟುಂಬ. ವಿಪರೀತ ರೀತಿ ನೀತಿ, ಕಟ್ಟಳೆಗಳ ಚೌಕಟ್ಟು. ಪ್ರತಿಯೊಂದು ವಿಷಯದ ಬಗ್ಗೆನೂ ಹೀಗೆ ಮಾಡಿದ್ರೆ ಹೇಗೆ, ಹಾಗ್ ಮಾಡಿದ್ರೆ ಪರಿಣಾಮ ಏನಾಗಬಹುದು ಅಂತ ಅಳೆದು ಸುರಿದು ನಿರ್ಧಾರ ತಗೋತಿದ್ರು ನಮ್ಮಪ್ಪ ಅಮ್ಮ. ನಮಗೆ ಅಂದ್ರೆ ಮಕ್ಕಳಿಗೆ ಪ್ರೇಮ, ಪ್ರೀತಿ, ಪ್ರಣಯದ ಚಿತ್ರಗಳು, ದೃಶ್ಯಗಳು ನಿಷಿದ್ಧ. ರೊಮ್ಯಾಂಟಿಕ್ ದೃಶ್ಯಗಳು ಬಂದ ಕೂಡ್ಲೆ ಕೈನ ತಗೊಂಡು ಕಣ್ಗಳ ಮೇಲೆ ಇಟ್ಕೊಂಡ್ ಬಿಡ್ಬೇಕು, ಕಣ್ ಮುಚ್ಕೋಬೇಕು ಅಂತ ಅಮ್ಮ ಮುಂಚೆನೆ ಫರ್ಮಾನ್ ಕೊಟ್ಬಿಡ್ತಿದ್ರು. ಅಷ್ಟಕ್ಕೂ 70ರ ದಶಕದಲ್ಲಿ ಅಂತ ಯಾವ ಎ ಸರ್ಟಿಫಿಕೇಟ್ ಚಲನಚಿತ್ರಗಳು ಬರ್ತಿದ್ವು ನೀವೇ ಹೇಳಿ. ಆದ್ರೂ ನಮ್ಮನೇಲಿ, ಬರೀ ನಮ್ಮನೇಲಿ ಅಷ್ಟೇ ಅಲ್ಲ, ನಾನ್ ಕಂಡ ಹಾಗೆ ಮೈಸೂರಿನ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಮಕ್ಕಳಿಗೆ ಭಕ್ತಿ ಪ್ರಧಾನ ಚಲನಚಿತ್ರಗಳನ್ನಷ್ಟೇ ನೋಡ್ಬೇಕು. ಆ ಕಾಲದಲ್ಲಿ ಆ ತರಹ ಇತ್ತು ಒಂದು ಸಂಪ್ರದಾಯ. ಮತ್ ನಮ್ಗೆಲ್ಲ ಪರ್ಮಿಷನ್ ಇದ್ದಿದ್ದು ಅದಕ್ ಮಾತ್ರ. ಹೀಗಾಗಿ ನಾನು ಪೂರ್ಣ ಪ್ರಮಾಣದಲ್ಲಿ ನೋಡಿದಂತಹ ಮೊದಲ ಚಿತ್ರ ಭಕ್ತ ಸಿರಿಯಾಳ, ನಂತರ ಭಕ್ತ ಜ್ಞಾನದೇವ. ಹಾಗೆ ನೋಡಿದ್ರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತ ಕುಂಬಾರ ನಾನು ಈ ಹಿಂದೆ ಪ್ರಸ್ತಾಪಿಸಿದಂತಹ 2 ಭಕ್ತ ಚಿತ್ರಗಳಿಗೆ ಮೊದಲೇ ತೆರೆ ಕಂಡಿತ್ತು. ಆದ್ರೂ ಅದ್ಯಾಕೋ ಗೊತ್ತಿಲ್ಲ, ನಮ್ಮನೇಲಿ ಹಿರಿಯರು ಮಕ್ಕಳಿಗೆ ಆ ಚಿತ್ರ ತೋರಿಸೋ ಅಂತ ಮನಸ್ಸು ಮಾಡಿರ್ಲಿಲ್ಲ. ಆದ್ರೂ ರೇಡಿಯೋದಲ್ಲಿ ನಾನು ಆ ಚಿತ್ರದ ಹಾಡುಗಳನ್ನೆಲ್ಲ ಕೇಳಿ ಆಗಿತ್ತು. ಬಹುಶಃ ನನ್ನ ಮನೋಭೂಮಿಕೆಯಲ್ಲಿ ಹಾಡೊಂದು ಬಿಡಿಸಿದ ಕಲ್ಪನೆಯ ಚಿತ್ತಾರ ಅಂದ್ರೆ ಅದು ಭಕ್ತ ಕುಂಬಾರನದ್ದು. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ. ವಿಠಲನ ಭಕ್ತಿಯಲ್ಲಿ ಪರವಶನಾದ ಕುಂಬಾರ ಮಣ್ಣು ತುಳಿಯುತ್ತಾ ತುಳಿಯುತ್ತಾ ಇಹದ ಪರಿವೇನೇ ಇಲ್ಲದೆ ತನ್ನ ಕಾಲಡಿಯಲ್ಲಿ ಸಿಲುಕಿದಂತ ಮಗುವನ್ನ ತುಳಿದ್ ಬಿಡ್ತಾನೆ ಅಂತ ಚಿತ್ರ ನೋಡಿ ಬಂದಂತ ಅಮ್ಮ ಕತೆ ಹೇಳಿದ್ರಿಂದ ನಾನು ಮನಸ್ಸಿನಲ್ಲಿ ಮಾನವ ದೇಹವು ಮೂಳೆ ಮಾಂಸದ ತಡಿಕೆ ಅನ್ನೋ ಹಾಡನ್ನ ಚಿತ್ರಿಸಿಕೊಂಡಿದ್ದೆ. ಇದೇ ರೀತಿ ಬಾಲ್ಯದಲ್ಲಿ ನನ್ನ ಮನಃಪಟಲದಲ್ಲಿ ಚಿತ್ರ ಬಿಡಿಸಿಕೊಂಡಿದ್ದ ಮತ್ತೊಂದು ಹಾಡು ಅಂತಂದ್ರೆ ರಾಘವೇಂದ್ರ ನೀ ಮೌನವಾದರೆ ನನ್ನ ಗತಿಯೇನು. ನಿಮ್ಗೆ ಏನಪ್ಪಾ ಇದು ಬರೀ ಭಕ್ತಿ ಹಾಡುಗಳನ್ನೇ ಹೇಳ್ತಿದ್ದಾಳೆ ಅಂತ ಅನ್ಕೋಬಹುದು. ಆದ್ರೆ ನಾವು ಕೇಳ್ತಿದ್ದು ನೋಡ್ತಿದ್ದು ಎಲ್ಲ ಬರೀ ಇಂಥ ಚಿತ್ರಗಳನ್ನೇ ಅವಾಗ. ಆದ್ರೆ ಅಪ್ಪ ಅಮ್ಮ ಅದ್ಯಾಕೋ ಗೊತ್ತಿಲ್ಲ ಈ ಚಿತ್ರನೂ ತೋರ್ಸಿರ್ಲಿಲ್ಲ. ಆದ್ರೆ ಶಾಲೆಯಲ್ಲಿ ಗೆಳತಿಯರೆಲ್ಲ ಈ ಹಾಡಿನ ಮತ್ತು ಅದರಲ್ಲಿ ಬರೋ ದೆವ್ವದ ಬಗ್ಗೆ ವಿಪರೀತ ಚರ್ಚೆ ಮಾಡ್ತಿದ್ರು. ಅದನ್ನ ಕೇಳಿದ್ನಲ್ಲ, ಹಾಗಾಗಿ ನಾನು ಸ್ವಲ್ಪ ಭಯಭೀತಳಾಗೆ ಈ ಚಿತ್ರದ ಬಗ್ಗೆ ಕಲ್ಪನೆ ಮಾಡ್ಕೊಂಡಿದ್ದೆ. ಇದ್ರ ನಡುವೆ ಮತ್ತು ಇದಕ್ ಮೊದಲು ಚಿತ್ರಮಂದಿರದಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಚಿತ್ರವನ್ನು ನೋಡೋಂತ ಅವಕಾಶ ಸಿಕ್ಕಿತ್ತು. ಇದಂತೂ ಬಹಳ ಸ್ವಾರಸ್ಯಕರ ಘಟನೆ. ಬಹುಶಃ ಆ ಚಿತ್ರ ನನಗನ್ಸುತ್ತೆ ಅದು ಬಡವರ ಬಂಧು ಇಲ್ಲವೇ ತ್ರಿಮೂರ್ತಿ, ಇವೆರಡರಲ್ಲಿ ಯಾವುದೋ ನನಗೆ ಸರಿಯಾಗಿ ನೆನಪಿಲ್ಲ. ಅದು ವಾಸ್ತವವಾಗಿ ನಮ್ಮ ಸೋದರ ಮಾವನ ಮದುವೆ ಅಂತ ಹೇಳ್ಬಿಟ್ಟು ನಾವು ಕುಂದಾಪುರಕ್ಕೆ ಹೋಗಿದ್ವಿ. ಮದುವೆ ಆಯ್ತು, ಮದುಮಕ್ಕಳನ್ನ ಫಿಲಂಗೆ ಕರ್ಕೊಂಡು ಹೋಗಿ ಅಂತ ಯಾರೋ ನೆಂಟರು ಸಲಹೆ ಕೊಟ್ರು. ಬಹುಶಃ ಆಗ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಮಧುಚಂದ್ರಕ್ಕೆ ನವಜೋಡಿಯನ್ನ ಕಳಿಸೋಂತ ಸಂಪ್ರದಾಯ ಇನ್ನೂ ರೂಢಿಗೆ ಬಂದಿರ್ಲಿಲ್ವೋ ಏನೋ. ಹೀಗಾಗಿ ಮದುಮಕ್ಕಳ ಜೊತೆಗೆ ನಾನು ಚಿತ್ರಮಂದಿರಕ್ಕೆ ಹೋದೆ. ಆದ್ರೆ ಗೇಟಿನಲ್ಲೇ ಹೌಸ್ಫುಲ್ ನೇತಾಕಿದ್ರು ಬೋರ್ಡನ್ನ.
ಆದ್ರೂ ನಮ್ಮ ಮಾವ ಇದಾನಲ್ಲ ಚಲದಂಕ ಮಲ್ಲ ಬಿಡ್ಲಿಲ್ಲ. ಒಳಗಡೆ ಹೋಗಿ ಅದ್ಯಾರ ಹತ್ರನೋ ಮಾತಾಡಿ ಬಂದು ನಮ್ಮನ್ನ ಒಳಗೆ ಕರ್ಕೊಂಡು ಹೋದ. ಆಯ್ತು, ಒಳಗೆ ಹೋದ್ರೆ ಅಲ್ಲಿ ಕತೆನೇ ಬೇರೆ. ಏನಪ್ಪಾ ಅಂತ ಹೇಳಿದ್ರೆ ನೂತನ ವಧುವರ ಅವರಿಬ್ರಿಗೆ ಮಾತ್ರ ಹೆಂಗೋ ಸೀಟ್ ಕೊಟ್ರು. ಆದ್ರೆ ನಾನಿದ್ನಲ್ಲ ಶಿವಪೂಜೆಲ್ ಕರಡಿ, ನನ್ನನ್ನು ಮಾತ್ರ ನಿಲ್ಲಿಸ್ಬಿಟ್ರು. ನಾನ್ ಸ್ಟ್ಯಾಂಡಿಂಗು. ಎಷ್ಟೊತ್ತು ಅಂತ ನಿಲ್ಲೋದು, ನಿಂತು ನನಗೂ ತೂಕಡಕ್ಕೆ ಶುರುವಾಯ್ತು. ನಾನು ಜೋಲಿ ಹೊಡೆಯೋದನ್ನ ನೋಡಿ ನಮ್ಮ ಮಾವ ಪಿಕ್ಚರ್ ನೋಡೋದನ್ನ ಬಿಟ್ಟು ನನ್ನನ್ನು ಎತ್ಕೊಂಡು ತನ್ನ ಹೊಸ ಸಂಗಾತಿ ಜೊತೆ ಮನೆಗೆ ವಾಪಸ್ ಬಂದಿದ್ದ. ಬಹುಶಃ ಇಂಥ ಸಂದರ್ಭಗಳ ಕಾರಣದಿಂದಲೋ ಏನೋ ಶಿವಪೂಜೆಯಲ್ಲಿ ಕರಡಿ ಬಿಡೋದು ಅನ್ನೋ ಮಾತು ಚಾಲ್ತಿಗೆ ಬಂದಿರಬಹುದು. ಇರ್ಲಿ, ಅದಕ್ಕೆ ಈ ಮೊದಲು ಹೇಳಿದ್ದು ನಾನು ನೋಡಿದ ಪೂರ್ಣ ಪ್ರಮಾಣದ ಚಿತ್ರ ಅಂದ್ರೆ ಅದು ಭಕ್ತ ಸಿರಿಯಾಳ ಅಂತ. ಈ ಸಂದರ್ಭದಲ್ಲಿ ಇನ್ನೊಂದು ನೆನಪಾಯ್ತು ನೋಡಿ. ಬಹುಶಃ ನಾನು 5-6ನೇ ತರಗತಿಲಿದ್ದೆ. ಅಮ್ಮ ಅಂದು ಬೆಳಿಗ್ಗೆ ಹೇಳಿದ್ರು, ನೀನು ಶಾಲೆಗೆ ಬೇಗ ತಯಾರಾಗಿ ರತ್ನ ಥಿಯೇಟರ್ಗೆ ಹೋಗಿ 2 ಟಿಕೆಟ್ ತೆಗೆದಿಟ್ಕೋ, ನಾನು ನಿನ್ ಚಿಕ್ಕಮ್ಮ ಇಬ್ರು 10 ಗಂಟೆಗೆ ಅಲ್ಲಿಗೆ ಬಂದು ನಿನ್ನ ಶಾಲೆಗೆ ಕಳಿಸ್ತೀವಿ ಅಂತ. ಹೇಗಿದ್ರು ನಿನಗೆ ಶಾಲೆ ಶುರುವಾಗೋದು 10:20 ತಾನೆ ಅಂತ ಬೇರೆ ಹೇಳಿದ್ರು. ಅಪ್ಪ ಅಮ್ಮ ಏನ್ ಹೇಳಿದ್ರು ಅದನ್ನ ಚಾಚು ತಪ್ಪದೆ ಪಾಲಿಸ್ಬೇಕು ಅನ್ನೋ ಅಲಿಖಿತ ನಿಯಮ ಅದು ನಮ್ಮನೇಲಿತ್ತು. ಹಾಗಾಗಿ ನಾನು ಅವ್ರು ಹೇಳಿದ ಹಾಗೆ ಮಾಡಿದೆ. ಫುಲ್ ತಯಾರಾದೆ. ಶೂ, ಸಾಕ್ಸು, ಯೂನಿಫಾರ್ಮು ಎಲ್ಲ ಹಾಕೊಂಡು ಜಡೆಗೆ ರಿಬ್ಬನ್ನು ಬಿಗಿದು ಥಿಯೇಟರ್ಗೆ ಹೋಗಿ ಕ್ಯೂನಲ್ಲಿ ನಿಂತೆ. 2 ಟಿಕೆಟನ್ನೂ ತಗೊಂಡೆ. ಅಲ್ಲಿವರೆಗೂ ಎಲ್ಲ ಸರಿಯಾಗೇ ಇತ್ತು. ಎಡವಟ್ಟಾಗಿದ್ದು ಎಲ್ಲಿ ಅಂತಂದ್ರೆ 10 ಗಂಟೆಗೆ ಬಂದು ನಿನ್ನ ಶಾಲೆಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ ನಮ್ಮ ಅಮ್ಮ ಮತ್ ನಮ್ಮ ಚಿಕ್ಕಮ್ಮ 10:15 ಆದ್ರೂ ಪತ್ತೆನೇ ಇಲ್ಲ. ಇದೇನಪ್ಪ ಇದು? ನಂಗೆ ಫುಲ್ ಟೆನ್ಷನ್ನು. ಗೇಟಿನ ಆಚೆ ನಿಂತು ರಸ್ತೆ ತಿರುವನ್ನೇ ನೋಡ್ತಾ ಇದ್ದೆ. ನಿಜ ಹೇಳ್ಬೇಕು ಅಂದ್ರೆ ಅವತ್ತು ನಂಗೆ ನಾಚಿಕೆನಲ್ಲಿ ಯಪ್ಪ ಏನೂ ಬೇಡ ಅಂತ ಅನ್ನಿಸ್ತು. ನೀವೇ ಹೇಳಿ, ಶಾಲಾ ಸಮವಸ್ತ್ರದಲ್ಲಿ ಯಾರಾದ್ರೂ ಮಕ್ಕಳು, ಅದ್ರಲ್ಲೂ ಹೆಣ್ಣು ಮಕ್ಕಳು ಪಿಕ್ಚರ್ ಥಿಯೇಟರ್ ಮುಂದೆ ನಿಂತಿದ್ರೆ ಜನರ ದೃಷ್ಟಿ ಹೇಗಿರುತ್ತೆ ಅಂತ. ಈಗಲೇ ಹಾಗೆ ಇನ್ನು 70ರ ದಶಕದಲ್ಲಿ ನಮ್ಮ ಪರಿಸ್ಥಿತಿ ಹೇಗಿದ್ದಿರ್ಬಹುದ? ನೀವೇ ಯೋಚನೆ ಮಾಡಿ ಒಂದ್ಸರಿ. ಬಹುಶಃ 10:30 ಆಗೋಗಿದೆ, 10:35 ಅಂತ ಅನ್ಸುತ್ತೆ. ಆಗ ಅಕ್ಕ ತಂಗಿ ಇಬ್ರು ಎದ್ನೋ ಬಿದ್ನೋ ಅಂತ ತಡಬಡಾಯಿಸ್ಕೊಂಡ್ ಬರ್ತಾ ಇರೋದು ನನ್ ಕಣ್ಣಕ್ ಕಾಣಿಸ್ತು. ನನಗೆ ಸಿಟ್ಟು ದುಃಖ 2 ಒಮ್ಮೆಲೆ ಉಮ್ಮಳಿಸ್ ಬಂತು. ಓಡೋಗ್ಬಿಟ್ಟು ನಮ್ಮಮ್ಮನ ಕೈಗೆ ಟಿಕೆಟ್ ತುರುಕಿದೆ. ಆಮೇಲೆ ಅಷ್ಟೊತ್ತಿಗೆ ತಡೆಯಕ್ಕಾಗಿಲ್ಲ, ಕಣ್ಣಲ್ಲಿ ಗಂಗಾ ಭವಾನಿ ಪ್ರತ್ಯಕ್ಷ ಆಗೇ ಬಿಟ್ರು. ನಾನಿವಾಗ ಹೆಂಗ್ ಸ್ಕೂಲ್ಗೆ ಹೋಗ್ಲಿ ಅಂತ ಜಗಳ ಆಡ್ದೆ. ಹೌದು, ಈಗ ನೀನ್ ಸ್ಕೂಲ್ ಹೋಗಕ್ ಆಗಲ್ಲ, ಏನ್ ಮಾಡೋಣ, ಮನೇಲಿ ಯಾರೋ ಬಂದ್ಬಿಟ್ರು, ಅವ್ರನ್ನ ಕಳಿಸೋ ಆಗಿಲ್ಲ, ಕಾಫಿ ಕೊಟ್ಟೆ ಕಳಿಸ್ಬಿಟ್ಟು ಬಂದ್ವಿ, ಇರ್ಲಿ ಬಂದ್ವಲ್ಲ ಬಾ ಅಂತಂದ್ರು. ಅದಕ್ಕೆ ನಾನ್ ಹೆಂಗಮ್ಮ ಸ್ಕೂಲ್ಗೆ ಹೋಗ್ಲಿ ಅಂದ್ರೆ, ಆಯ್ತು 10:30 ಆಗೋಯ್ತಲ್ವಾ, ನಂಗೆ ಗೊತ್ತು ಈಗ ಒಳಗ್ ಸೇರ್ಸಲ್ಲ ಅಂತ, ಬಾ ನಮ್ ಜೊತೆನೆ ಪಿಕ್ಚರ್ ನೋಡ್ವಿ ಅಂತ ಕರ್ಕೊಂಡು ಹೋದ್ರು. ಇದೇ ಫಸ್ಟ್ ಟೈಮ್ ನಾನ್ ನೋಡಿದಂತಹ ಅಡಲ್ಟ್ ಚಿತ್ರ. ಅದು ಇರ್ಲಿ, ಇನ್ನೂ ಮಜಾ ಇದೆ, ಹೇಳ್ತೀನಿ ಬನ್ನಿ. ಏನಪ್ಪಾ ಅಂತಂದ್ರೆ ಒಳಗ್ ಕರ್ಕೊಂಡು ಹೋದ್ರು. ಹೋಗಿ ಟಿಕೆಟ್ ಕೊಡಪ್ಪ ಬಾಲ್ಕನಿದು ಅಂದ್ರು. ಮೇಡಮ್ ಬಾಲ್ಕನಿ ಟಿಕೆಟ್ ಫುಲ್ ಸೋಲ್ಡ್ ಔಟ್, ಕೆಳಮನೆದಿದೆ ತಗೊಳ್ಳಿ ಅಂತ ಅನ್ಬಿಟ್ಟು, ಅದು ಕೆಲವೇ ಇರೋದು ಒಂದು. ಆಯ್ತಪ್ಪ ಅದನ್ನೇ ಒಂದ್ ಕೊಡು ಅಂತ ಹೇಳ್ಬಿಟ್ಟು ತಗೊಂಡೋಗಿ ಸೀಟ್ ತೋರ್ಸೋನ್ ಹತ್ರ ಅಮ್ಮ ಟಿಕೆಟ್ ಕೊಟ್ಬಿಟ್ಟು, ನೋಡಪ್ಪ ನನ್ ಮಗಳು, ಇವಳಿಗೆ ಸಿಕ್ಕಿಲ್ಲ ಬಾಲ್ಕನಿ ಟಿಕೆಟ್, ಇವಳನ್ನ ಸೀಟಲ್ಲಿ ಕೂರ್ಸು, ನಾನ್ ಮೇಲ್ಗಡೆ ಬಾಲ್ಕನಿಲಿ ಇರ್ತೀನಿ, ನಾನು ನನ್ ತಂಗಿ ಇಬ್ರುವೆ ಅಂತ ಹೇಳ್ಬಿಟ್ಟು ಹೋದ್ರು. ಅವ್ರೇನೋ ತಂಗಿ ಕೈ ಹಿಡ್ಕೊಂಡು ಹೊರಟೆ ಹೋದ್ರು. ನಾನ್ ಹೋಗಿ ಒಳಗಡೆ ಸೀಟ್ನಲ್ಲಿ ಕೂತ್ರೆ ಹಿಂಗ್ ನೋಡ್ತೀನಿ ಎದುರುಗಡೆ, ಅರ್ಪಣೆ ನಿನಗೆ ಅರ್ಪಣೆ ಹೀರೋ ಹಾಡು ಹೇಳಕ್ ಶುರು ಮಾಡ್ದ. ನಾನು ನಿಮ್ಗೆ ಹಾಡು ಮಾತ್ರ ಹೇಳ್ದೆ, ಆದ್ರೆ ಯಾವ ಚಿತ್ರ ಅಂತ ಹೇಳಿಲ್ಲ ಅಲ್ವಾ. ಆದ್ರೆ ನಾನು ಹೇಳಕ್ ಮುಂಚೆ ಹಾಡು ಕೇಳಿನೇ ತಮಗೆಲ್ಲ ಗೊತ್ತಾಗಿರುತ್ತೆ ಅದು ಸ್ವಪ್ನ ಅನ್ನೋ ಆ ಕಾಲದಲ್ಲಿ ಭಾರಿ ಸದ್ದು ಮಾಡಿದಂತಹ ಚಿತ್ರ ಅಂತ. ಅದ್ ಯಾಕೆ ಅಂತ ಹೇಳಿದ್ರೆ, ಒಂದು ಅದರಲ್ಲಿದ್ದ ಸುಮಧುರ ಹಾಡುಗಳು, ಅದ್ರ ಜೊತೆಗೆ ನಾಯಕ ನಾಯಕಿ ಪ್ರತಿನಾಯಕ ಎಲ್ರೂ ಹೊಸಬ್ರು ಅನ್ನೋಕ್ಕಿಂತನೂ ಪರಭಾಷೆಯವರು ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ನಮ್ ಕನ್ನಡದ ಮುಖಗಳೇ ಇರ್ಲಿಲ್ಲ ಅದ್ರಲ್ಲಿ, ಆದ್ರೂ ಆ ಚಿತ್ರ ಅವಾಗ ಹಿಟ್ ಆಯ್ತು ಅನ್ನೋದೇ ಒಂದು ವಿಶೇಷ. ಇದಾದ ಮೇಲೆ ನಾನ್ ನೋಡಿದ ಮುಂದಿನ ಚಿತ್ರ ಅಂತ ಹೇಳಿದ್ರೆ ಅದು ಮೂಗನ ಸೇಡು. ಹೆಸರೇ ಸೂಚಿಸೋ ಹಾಗೆ ಅದು ಒಬ್ಬ ಮಾತು ಬಾರದವ ಹೇಗೆ ತನ್ನ ಕುಟುಂಬದವರ ಮೇಲೆ ದೌರ್ಜನ್ಯ ಯಾರು ಮಾಡಿರ್ತಾರೋ ಅವ್ರ ಮೇಲೆ ಸೇಡನ್ನ ಹೇಗ್ ತೀರಿಸ್ಕೊಳ್ತಾನೆ ಅಂತ ಅನ್ನೋದು ಆ ಚಿತ್ರಕತೆ, ಅದರ ತಿರುಳು. ಆ ಚಿತ್ರದಲ್ಲಿ ಬಹಳ ಚಂದದ ಹಾಡುಗಳಿದ್ವು. ನಾನು ಅದೇ ಮೊದಲ ಬಾರಿಗೆ ಶಂಕರ್ ನಾಗ್ ಅವರನ್ನ ತೆರೆಯ ಮೇಲೆ ನೋಡಿದ್ದು. ಆಹಾ, ಅದೆಂಥ ಸುಂದರವಾದ ಹಾಡು. ಬಂಗಾರದ ಬೊಂಬೆಯೇ ಮಾತನಾಡೆ. ಆ ಹಾಡು ಈಗ್ಲೂ ನೆನ್ಪಿದೆ.
ಶಂಕರ್ ನಾಗ್ ಅವರ ವಿಶಿಷ್ಟ ಮಾತಿನ ಶೈಲಿ, ನಡಿಗೆ ಮತ್ತು ಡ್ಯಾನ್ಸ್ ಸ್ಟೈಲ್ ಬಾಲ್ಯದಲ್ಲೇ ನನ್ನ ಗಮನ ಸೆಳೆದಿದ್ದಂತೂ ಹೌದು. ಬಹುಶಃ ಅದಕ್ಕೆ ಮೊದ್ಲು ಅಂತ ಕಾಣುತ್ತೆ ಅವರ ಸೀತಾರಾಮು ತೆರೆಗಂಡಿದ್ದು. ಅದರಲ್ಲಿ ಅವರ ಹಾಗೂ ಮಂಜುಳಾ ಅವರ ನಟನೆ ಬಗ್ಗೆ ಶಾಲೆಯಲ್ಲಿ ನನ್ನ ಗೆಳತಿಯರೆಲ್ಲ ತುಂಬಾ ಚರ್ಚೆ ಮಾಡ್ತಿದ್ರು. ಸತ್ತ ಪ್ರೇಮಿಯ ಮಿದುಳನ್ನ ಪ್ರೇಮಿಕೆಗೆ ಅಳವಡಿಸಿರ್ತಾರೆ, ಅದಕ್ಕೆ ಅವಳು ತನ್ನನ್ನು ತಾನು ಸಂಪೂರ್ಣವಾಗಿ ಅವನು ಆಗಿ ಮಾರ್ಪಾಡಾಗ್ಬಿಡ್ತಾಳೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು. ಅದನ್ ಕೇಳಿ ನನಗೆ ಬೆರಗು, ಆಹಾ ಹೀಗೂ ಉಂಟೆ ಅಂತ. ಮುಂದೆ ನಾನು ಗೀತಾ ಅನ್ನೋ ಹೆಸರಿನ ಶಂಕರ್ ನಾಗ್ ಅವರ ಸೂಪರ್ ಡೂಪರ್ ಚಿತ್ರದ ಬಗ್ಗೆನೂ ಶಾಲೆನಲ್ಲಿ ಕೇಳ್ತಾ ಇದ್ದೆ. ಆ ಚಿತ್ರದ ಹಾಡುಗಳನ್ನ ಮಾತ್ರ ರೇಡಿಯೋದಲ್ಲಿ ಯಾವಾಗ್ಲೂ ಕೇಳಿಸ್ಕೊತಾ ಇದ್ದೆ. ಒಂದಕ್ಕಿಂತ ಒಂದು ಸೂಪರ್ ಹಾಡವು. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ, ಈ ಹಾಡ್ ಕೇಳ್ತಾ ಇದ್ರೆ ಶಂಕರ್ ನಾಗ್ ಅವರ ಉತ್ಸಾಹ, ಹುಮ್ಮಸ್ಸು, ಎನರ್ಜಿಗಳನ್ನ ಕಣ್ಣಾರೇನೆ ನಾವ್ ನೋಡ್ಲೇಬೇಕಾಗಿಲ್ಲ, ಹಾಗೆ ಚಿತ್ರಿಸ್ಕೋಬಹುದು ಹೇಗಿರುತ್ತೆ ಅವ್ರ ಡ್ಯಾನ್ಸು ಅಂತ. ಶಂಕರ್ ನಾಗ್ ಸ್ವತಃ ಹಾಡಿ ಕುಣಿತಾ ಇದ್ದಾರೇನೋ ಅನ್ನೋ ಹಾಗೆ ಗಾಯಕ SP ಬಾಲಸುಬ್ರಹ್ಮಣ್ಯಂ ಅವರ ಹಿನ್ನೆಲೆ ಗಾಯನದ ಒಂದು ಶ್ರೀಮಂತಿಕೆ ಇರೋಂತ ಹಾಡಿದ್ದು. ಹ್ಯಾಟ್ಸ್ ಆಫ್ SPB ಸರ್. ಅದೇ ಚಿತ್ರದ ಗೀತಾ ಸಂಗೀತ ಸೆಮಿ ಪ್ಯಾಥೋಸ್ ಹಾಡು, ಆಮೇಲೆ ನಾಯಕ ನಾಯಕಿ ಇಬ್ರು ಖುಷಿಯಿಂದ ಹಾಡುವಂತ ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ಅದಂತೂ ಬಹಳ ಇಷ್ಟ ಆಯ್ತು. ಅದಾದ್ಮೇಲೆ ವಿಷಾದದ ಬಾಂಡ್ಲಿಲೆ ಅದ್ದಿ ತೆಗೆದಂತಿರೋ ಅಂತ ನನ್ನ ಜೀವ ನೀನು ನನ್ನ ಬಾಳ ಜ್ಯೋತಿ ನೀನು, ಈ ಹಾಡುಗಳೆಲ್ಲ ಕೇಳುಗರ ನೋಡುಗರ ಮನಸ್ಸಿನಲ್ಲಿ ಎಬ್ಸಿದಂತಹ ಭಾವಲಹರಿನ ದಶಕಗಳಾದ್ರೂ ನಾವು ಈಗ್ಲೂ ಮರೆಯೋಕೆ ಸಾಧ್ಯನೇ ಇಲ್ಲ. ಕೇವಲ ಕೇಳುಗಳಾಗೆ ನನಗೆ ಇಷ್ಟು ಅಚ್ಚಳಿಯದ ಒಂದು ಭಾವವನ್ನ ಗೀತಾ ಚಿತ್ರದ ಹಾಡುಗಳು ಮೂಡಿಸಿವೆ ಅಂತಂದ್ರೆ ಇನ್ನು ಚಿತ್ರವನ್ನ ಕಣ್ಣಾರೆ ವೀಕ್ಷಿಸಿದಂತಹ ಲಕ್ಷಾಂತರ ಪ್ರೇಕ್ಷಕರ ಮೇಲೆ ಅದೆಂತಹ ಪರಿಣಾಮ ಬೀರಿರಬಹುದು. ಹೀಗಂತ ನಾನು ಈ ಒಂದು ಸೋಜಿಗದ ಜೊತೆಗೇನೆ ಈಗ ಮತ್ತೆ ನನ್ನ ಸಿನಿ ಪಯಣವನ್ನ ಮುಂದುವರಿಸ್ತಾ ಇದ್ದೀನಿ. ಆ ದಿನಗಳಲ್ಲಿ ಭಾರೀ ಸುದ್ದಿ ಮಾಡಿದ ಕಿಟ್ಟು ಪುಟ್ಟು, ಕಿಲಾಡಿ ಕಿಟ್ಟು, ಕೆರಳಿದ ಸಿಂಹ ಈ ತರ ಚಿತ್ರಗಳ ಬಗ್ಗೆ ಎಲ್ಲ ನಾ ಕೇಳಿದ್ದೆ, ಆದ್ರೆ ನೋಡಿರ್ಲಿಲ್ಲ. ಆದ್ರೆ ದ್ವಾರಕೀಶ್ ಅವರೊಂದಿಗೆ ಬಾಲಕಿ ಪಾತ್ರದಲ್ಲಿ ಬೇಬಿ ರೇಖಾ ಇದ್ದಿದ್ದಕ್ಕೋ ಏನೋ ನಮ್ಮನೇಲಿ ಮಂಕುತಿಮ್ಮ ಚಿತ್ರ ನೋಡೋಕೆ ಪರ್ಮಿಷನ್ ಕೊಟ್ಬಿಟ್ರು. ಚಿತ್ರ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲ, ಚಿತ್ರ ಚೆನ್ನಾಗಿರ್ತಿರ್ಲಿಲ್ಲ ಅಂದ್ರೆ ಥಿಯೇಟರ್ಗೆ ಹೋಗಿ ನೋಡೋ ಅವಕಾಶ ತಾನೇ ಎಲ್ಲಿರ್ತಿತ್ತು ಅಲ್ವಾ? ಆ ವೇಳೆಗಾಗ್ಲೇ ದೂರದರ್ಶನ ನಮ್ಮ ಮನೆಗಳಿಗೆ ಲಗ್ಗೆ ಇಟ್ಟಾಗಿತ್ತು. ಇದರಿಂದ ನ್ಯೂಸ್, ಕ್ರಿಕೆಟ್, ಧಾರಾವಾಹಿ, ಸಂಗೀತ, ಚಲನಚಿತ್ರ ಎಲ್ಲವೂ ಮನೆಯಲ್ಲೇ ನೋಡೋ ವೈಭೋಗ ಪ್ರಾಪ್ತಿ ಆಯ್ತು. ದೂರದರ್ಶನದಿಂದ ಮನೆಯೊಳಗೇ ಕೂತ್ಕೊಂಡು ಪಿಕ್ಚರ್ ನೋಡೋ ಸುಖ ಸಿಕ್ತೇನೋ ನಿಜ, ಆದ್ರೆ ಹೊಸ ಚಿತ್ರಗಳನ್ನ ಅದರಲ್ಲೂ ತೆರೆ ಕಂಡ ಮೊದಲ ದಿನ ಮೊದಲ ಶೋ ನೋಡೋಂತ ಕ್ರೇಜ್ ಇದೆಯಲ್ಲ, ಅದನ್ನ ಅನುಭವಿಸ್ಬೇಕು ಅಂದ್ರೆ ಥಿಯೇಟರ್ಗೆ ಹೋಗ್ಬೇಕು. ಈ ಮಾತು ಈ ಹೊತ್ತಿಗೂ ಆ ಹೊತ್ತಿಗೂ ಯಾವಾಗಕ್ಕೂ ಅನ್ವಯ ಮತ್ತು ಪ್ರಸ್ತುತವಾಗಿ ಉಳಿದಿದೆ. ಒಂದಿನ ನಮ್ಮನೆ ಎದುರಿದ್ದ ಅಂಗಡಿಲಿ ವಾರ್ಷಿಕೋತ್ಸವ ಅಂತ ಸ್ಪೀಕರ್ ಇಟ್ಟು ಹಾಡ್ ಹಾಕಿದ್ರು. ನಾನು ಅದುವರೆಗೆ ಕೇಳದೇ ಇರೋ ಹಾಡದು. ನಂಗಂತೂ ಆ ಹಾಡಿನ ಇಂಪು ಕೇಳಿ ಬೆರಗೋ. ರಾಜ್ಕುಮಾರ್ ಜೊತೆ ಇದ್ಯಾರು ಈ ಹಾಡನ್ನ ಹಾಡಿರೋರು ಇಂಥ ರೇಷ್ಮೆ ದನಿಲಿ, ರಾಗ ಅದೆಷ್ಟು ಸೊಗಸಾಗಿದೆ ಅಂತ ಅನ್ಸಿದ್ದೇ ತಡ ಆ ಹಾಡಿನ ಸಾಲ್ಗಳನ್ನ ಗಮನ ಇಟ್ಟು ಕೇಳಿಸ್ಕೊಂಡೆ. ಒಂದು ರಫ್ ನೋಟ್ ನಲ್ಲಿ ಅದನ್ನ ಗುರುತು ಹಾಕೊಂಡೆ. ಆಮೇಲೆ ಶಾಲೆಗೆ ಹೋದ್ಮೇಲೆ ಗೆಳತಿಯರ ಹತ್ರ ಅದನ್ನ ಪ್ರಸ್ತಾಪಿಸಿದೆ. ಅದ್ಯಾವ ಚಿತ್ರದ್ದೊಂದು ಗೊತ್ತೇ ಆಗ್ಲಿಲ್ಲ. ಓ ಪ್ರಿಯತಮ ಅಂತ ಹಾಡ್ ಕೇಳ್ದೆ ಕಣ್ರಮ್ಮ, ಅದ್ಯಾವುದು ಚಿತ್ರದ್ದು ಅಂತ ಹೇಳ್ದೆ. ಹೇಳದ ತಕ್ಷಣ ಏನ್ ಒಳ್ಳೆ ಫಿಲ್ಮ್ ಡೈರೆಕ್ಟ್ರಿ ಇದ್ದಂಗ್ ಇರ್ತಿದ್ರು ನಮ್ಮ ಫ್ರೆಂಡ್ಸ್ ಎಲ್ರುವೆ. ಅಷ್ಟು ಗೊತ್ತಿಲ್ವೇನೆ, ಅದು ಕವಿರತ್ನ ಕಾಳಿದಾಸ ಅಂತ ರಾಜ್ಕುಮಾರ್ ಜಯಪ್ರದಾ ಅವ್ರದ್ದು ಹೊಸ ಫಿಲಮ್ಮು, ತುಂಬಾ ಚೆನ್ನಾಗಿದೆ, ಎಲ್ರೂ ನೋಡ್ಲೇಬೇಕು, ಇದನ್ ನಿಮ್ಮ ಅಪ್ಪ ಅಮ್ಮ ತೋರಿಸ್ತಾರೆ ಬಿಡು ಅಂತ ಬೇರೆ ನನ್ನ ತಿವಿದ್ರು. ಆಮೇಲೆ ನಾನು ಕೇಳಿದ ತಕ್ಷಣನೇ ಅವತ್ ಸಂಜೆ ಮನೇಲಿ ಅಪ್ಪಾಜಿ ಹತ್ರ ಇಂಡೆಂಟ್ ಹಾಕಿದೆ. ಅಪ್ಪಾಜಿ, ಕವಿರತ್ನ ಕಾಳಿದಾಸ ಅಂತೆ, ಅದನ್ನ ಎಲ್ರೂ ನೋಡ್ಬೋದಂತೆ, ಮಕ್ಳಂತೂ ನೋಡ್ಲೇಬೇಕಂತೆ, ಹಂಗಾಗಿ ನಮ್ಮನ್ ಕರ್ಕೊಂಡ್ ಹೋಗಿ ಅಂತ. ಅದಕ್ಕೆ ಅಪ್ಪಾಜಿ ಹೇಳಿದ್ರು, ಆಯ್ತು ಪರೀಕ್ಷೆ ಮುಗಿಲಿ ನೋಡೋಣ ಅಂತಂದ್ರು. ನಾನಂತೂ ಅವತ್ತಿಂದ ಪರೀಕ್ಷೆ ಯಾವತ್ ಮುಗಿಯುತ್ತೋ ಅಂತ ಕಾಯ್ತಾ ಕೂತಿದ್ದು. ಕೊನೆಗೂ ಪರೀಕ್ಷೆ ಮುಗೀತು. ಅವತ್ತಿನ ದಿವಸ ರಾತ್ರಿ ಸೆಕೆಂಡ್ ಶೋ ಅಂತ ಹೇಳ್ತಿದ್ವಿ ನಾವು ಅವಾಗ, ಈಗ ಬಹುಶಃ ಇಲ್ಲ ಅಂತ ಅನ್ಸುತ್ತೆ. ರಾತ್ರಿ ಆಟ, ಅದಕ್ಕೆ ಕರ್ಕೊಂಡು ಹೋದ್ರು. ನಮ್ಮ ಮನೆ ಹತ್ರ ಇದ್ದ ಗಣೇಶ್ ಚಿತ್ರಮಂದಿರಕ್ಕೆ ಹೋಗಿ ಕಾಳಿದಾಸನ ದರ್ಶನ ಮಾಡಿದ್ದಾಯ್ತು.
ಅಬ್ಬಾ, ನಿಜಕ್ಕೂ ಒಂದು ಒಳ್ಳೆಯ ಚಿತ್ರ ಅದು. ರೇಣುಕಾ ಶರ್ಮಾ ಅವರ ಅಚ್ಚುಕಟ್ಟಾದ ನಿರ್ದೇಶನ. ನಿಮ್ಗನ್ನಿಸ್ಬೋದು ಇದು ಹೆಂಗೆ ನೀನು ನೆನ್ಪಿಟ್ಕೊಂಡು ರೇಣುಕಾ ಶರ್ಮಾ ಅಂತ ಹೇಳ್ತೀನಿ ಅಂತ. ನಮ್ಗೆ ಅವಾಗ ಏನ್ ಮಾಡ್ತೀರಿ, ಇವಾಗಿನ ಹಾಗೆ ಮೊಬೈಲು ಇನ್ಯಾವುದೇ ಗ್ಯಾಡ್ಜೆಟ್ಗಳ ಒಂದು ಏನು ಡೈವರ್ಷನ್ ಇರ್ತಿರ್ಲಿಲ್ಲ. ನಾವು ಯಾವುದೇ ಒಂದು ಪುಸ್ತಕ ಕೊಟ್ರೆ ಪ್ರಾರಂಭದಿಂದ ಶುರು ಮಾಡಿ ಕೊನೆಗೆ ಪ್ರಿಂಟರ್ ಪಬ್ಲಿಷರ್ ಇರುತ್ತಲ್ಲ ಅಲ್ಲಿವರೆಗೂ ಓದ್ತಿದ್ವಿ. ಪಿಕ್ಚರ್ಗೆ ಹೋದ್ರೂ ಅಷ್ಟೇನೆ, ಮೊದಲನೇ ಯಾವುದು ಏನು ತೋರಿಸ್ತಾರೆ ಅದರಲ್ಲಿ ಶೀರ್ಷಿಕೆ, ಅದರಿಂದ ಶುರು ಮಾಡಿದ್ರೆ ಕೊನೆಗೆ ವಂದನೆಗಳು, ಶುಭಂ, ಧನ್ಯವಾದ ಅಂತ ಹಾಕೋವರೆಗೂ ಬಿಟ್ಕೊಂಡು ಎಲ್ಲ ಓದ್ತಾ ಇದ್ವಿ. ಅಂದರೆ ಅಕ್ಷರ ಕಲ್ತಿದ್ವಲ್ಲ ಅದನ್ನೆಲ್ಲ ನಾವು ಪ್ರಯೋಗಿಸ್ತಾ ಇದ್ವಿ. ಹಾಗಾಗಿ ನಿಮಗೆ ಬಹಳ ಫನ್ನಿ ಅಂತ ಅನ್ನಿಸ್ಬೋದು ಈಗಿನ ಕಾಲದವ್ರಿಗೆ ಕೇಳೋದಕ್ಕೆ. ಬಟ್ ನಾವ್ ಇದ್ದಿದ್ದೆ ಹಂಗೆ, 70ರ ದಶಕದಲ್ಲಿ ಹುಟ್ಟಿದವರು, ಆ ತಲೆಮಾರಿನವ್ರು ನಾವೆಲ್ಲ ಅವಾಗ್ಲೂ ಇದ್ದಿದ್ದು ಹಂಗೇನೆ. ಹಾಗಾಗಿ ಶುಭಂ, ವಂದನೆಗಳು ಬರೋವರೆಗೂ ಬಿಟ್ಟಂಗೆ ನಮಗ್ ನಿದ್ರೆ ಅನ್ನೋದು ಹತ್ತತಾನೆ ಇರ್ಲಿಲ್ಲ. ಕುರ್ಚಿ ಮೇಲೆ ಕೂತ್ ಬಿಟ್ರೆ ಹಾಗಿರ್ತಾ ಇದ್ವಿ. ಸರಿ, ರೇಣುಕಾ ಶರ್ಮಾ ನಿರ್ದೇಶನ ಅಂತ ಬಂದಿತ್ತಲ್ಲ, ನೋಡ್ಕೊಂಡಿದ್ದು ಇವತ್ತಿಗೂ ನೆನಪಿದೆ. ಅಚ್ಚುಕಟ್ಟಾದ ನಿರ್ದೇಶನ. ಕಾಳಿದಾಸನಲ್ಲಿ ಏನೋ ಪರಕಾಯ ಪ್ರವೇಶ ಮಾಡ್ಬಿಟ್ಟಿದ್ದಾರೆ ರಾಜ್ಕುಮಾರ್ ಅಂತ ಅನ್ನೋ ರೀತಿ ಅಭಿನಯಿಸಿದ್ದಾರೆ. ಅದ್ಭುತ ಅದಂತೂ. ಅದಕ್ಕೆ ಅಲ್ವಾ ಅವರನ್ನ ವರನಟ ಅಂತ ಕರೆಯೋದು. ಇನ್ನು ಜಯಪ್ರದಾ ಅವರು ಅಷ್ಟೇ. ಅಬ್ಬಾ, ಅದೆಂಥ ರೂಪರಾಶಿ. ಆ ರೂಪಕ್ಕೆ ತಕ್ಕಂಗೆ ಉಡುಗೆ ತೊಡುಗೆ, ಅಭಿನಯ, ಗಾಂಭೀರ್ಯ. ಎಲ್ಲ ಪಾತ್ರಧಾರಿಗಳು ತಮ್ಮ ಪಾತ್ರಗಳಿಗೆ ನ್ಯಾಯ ಸಲ್ಲಿಸಿದ್ದಾರೆ. ಅದರಲ್ಲೂ ಭೋಜರಾಜನ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋ ಶ್ರೀನಿವಾಸ್ ಮೂರ್ತಿ ಅವರಂತೂ ಅಭಿನವ ಭೋಜರಾಜ. ಆಹಾ, ಅದು ಎಂಥ ಒಂದು ಅಭಿನಯ ಅವರದ್ದು. ನಿಜವಾಗ್ಲೂ ಅವರನ್ನು ನೋಡಿದ್ರೆ ಭೋಜರಾಜನ್ನೇ ನೆನ್ಪಿಸ್ಕೋಬೇಕು ಅಂತ ಅನ್ಸುತ್ತೆ. ಇಲ್ಲಿ ನಾನು ನೆನ್ಪಿಸ್ಕೊಳ್ಳುವಂತ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ಭೋಜರಾಜ ಅಂತ ಹೇಳಿದ್ರೆ ನಾವ್ ಹೇಗೆ ಶ್ರೀನಿವಾಸ್ ಮೂರ್ತಿ ಅವರನ್ನ ನೆನ್ಪಿಸ್ಕೊಳ್ತೀವೋ, ಕಾಳಿದಾಸ ಅಂತ ಹೇಳಿದ್ರೆ ನಾವ್ ಹೇಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೆನ್ಪಿಸ್ಕೊಳ್ತೀವೋ, ಆ ಒಂದು ನೆನಪಿನ ಒಂದು ಪ್ರಸಂಗ ನನ್ಗೆ ಇಲ್ಲಿ ಪ್ರಸ್ತಾಪಿಸಲೇಬೇಕು. ನಾವು ವಿಶೇಷ ಸಂಚಿಕೆಯನ್ನ ತಯಾರು ಮಾಡ್ತಾ ಇದ್ವಿ. ಅದು ಕೃಷ್ಣದೇವರಾಯನ ವಿಶೇಷ ಸಂಚಿಕೆ. ಅದರಲ್ಲಿ ಲೇಖನಗಳೆಲ್ಲ ಬಂದ್ವು. ಅದಕ್ಕೆ ತಕ್ಕಂಗೆ ಚಿತ್ರವನ್ನು ತಯಾರು ಮಾಡಿ ಕೊಟ್ರು ನಮ್ಮ ಆರ್ಟಿಸ್ಟ್. ನಾನ್ ನೋಡ್ತೀನಿ, ಇದೇನಿದು ಮುಖದ ಮೇಲೆ ಸಿಡ್ಬಿನ್ ಕಲೆ ಇದೆ, ಇವನ್ ನೋಡಿದ್ರೆ ಕಟ್ಟಮಸ್ತಾಗೇನೋ ಇದ್ದಾನೆ, ಆದ್ರೆ ಕುರೂಪಿ ಅಂತ ಅನ್ನಿಸ್ತಾನಲ್ಲ, ಕೃಷ್ಣದೇವರಾಯ ಹೀಗಿರ್ಲಿಲ್ಲ ಅಲ್ವಾ ಅಂತ ಏನೋ ನಾನೇ ಕಣ್ಣಾರೆ ಕಂಡುಬಿಟ್ಟಿದೀನಿ ಅನ್ನೋ ತರ ವಾದ ಬೇರೆ ಮಾಡಿದೆ. ಅವಾಗ ನಮ್ ಎಡಿಟ್ರು ಹೇಳಿದ್ರು, ನೀವು ಅಂತಲ್ಲ ಶಾಂತ್ಲಾ ಅವ್ರೆ, ಇಡೀ ಕರ್ನಾಟಕದ ಜನ ಕೃಷ್ಣದೇವರಾಯ ಅಂತಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಮುಖವನ್ನೇ ಅವರು ನೆನ್ಪಿಸ್ಕೊಳ್ತಾರೆಯೇ ಹೊರತು ಅವನ್ ಬೇರೆ ರೀತಿ ಇದ್ದಿರಬಹುದು ಅಂತ ನೆನ್ಪಿಸ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಪಾತ್ರದಲ್ಲಿ ಅವರು ಪರಕಾಯ ಪ್ರವೇಶ ಮಾಡ್ಬಿಟ್ಟಿದ್ರು. ಅವರ ಅಂದ, ಅವರ ಅಭಿನಯದ ಸೊಗಸು ಎಲ್ಲವೂ ನಮ್ಮನ್ನ ಡಾಕ್ಟರ್ ರಾಜ್ ಅಂದ್ರೆ ಅದು ಕೃಷ್ಣದೇವರಾಯ ಅಂದ್ರೆ ಡಾಕ್ಟರ್ ರಾಜ್ ಅನ್ನೋ ತರ ಛಾಪಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನನಗೆ ಈ ಕವಿರತ್ನ ಕಾಳಿದಾಸ ಮತ್ತೆ ಭೋಜರಾಜ ಇವರ ಇದನ್ನ ಹೇಳುವಾಗ ನಂಗೆ ಆ ಕೃಷ್ಣದೇವರಾಯನ ನೆನಪು ಕೂಡ ಆಯ್ತು. ಅದನ್ನ ತಮ್ಮ ಜೊತೆ ಈಗ ಹಂಚ್ಕೊಂಡೆ. ನಾನು ಹೇಳ್ತಾ ಇದ್ದೆ ಏನಪ್ಪಾ ಅಂತ ಹೇಳಿದ್ರೆ, ಈ ನಮ್ಮ ಸಂಗೀತ ನಿರ್ದೇಶಕರು ಯಾವ ರೀತಿಯ ಒಂದು ಅತ್ಯದ್ಭುತ ಮತ್ತು ಅತ್ಯುತ್ತಮ ಒಂದು ಸಂಗೀತಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನವರಸಗಳ ಭಾವವನ್ನ ನಾವು ಧ್ವನಿಯಲ್ಲೇ ಗುರುತಿಸಬಹುದು. ಆ ತರಹದ ಒಂದು ಎಕ್ಸ್ಪರ್ಟ್ಸ್ ನಮ್ಮ ಈ ಸಂಗೀತ ನಿರ್ದೇಶಕರು. ನೀವೇ ನೆನ್ಪಿಸ್ಕೊಳ್ಳಿ, ರಾಜ್ ಕಂಠಸಿರಿಯಲ್ಲಿ ಹೊರಬಂತಹ ಪ್ರಪ್ರಥಮ ಗೀತೆ ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ಈ ಹಾಡಿರ್ಬೋದು. ಅಥವಾ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು, ಇದ್ ಹೆಂಗಿದೆ. ಇದೇ ತರಹ ಗುರು ಶಿಷ್ಯರು ಚಿತ್ರದ ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ಇದು ಒಂಥರ ಪ್ರಬುದ್ಧರಲ್ಲ, ಸ್ವಲ್ಪ ಅಪ್ರಬುದ್ಧರು ಅಂಥವ್ರು ಹಾಡುವಂತಹ ಒಂದು ಟೋನು ಅನ್ನೋದನ್ನ ಎಷ್ಟು ಚೆನ್ನಾಗಿ ಆ ಗಾಯಕನ ಕಂಠದಲ್ಲಿ ಸಂಗೀತ ನಿರ್ದೇಶಕರು ಹಾಡಿಸಿದ್ದಾರೆ ನೋಡಿ. ಇವೆಲ್ಲಕ್ಕಿಂತ ಬಹಳ ಖುಷಿ ಕೊಟ್ಟಿದ್ದು ನನಗೆ ನನ್ನ ಬಾಲ್ಯದಲ್ಲಿ ಅಂತ ಹೇಳಿದ್ರೆ, ನಾರದ ವಿಜಯದ ಎಂಥ ಲೋಕವಯ್ಯ ಇದು ಎಂಥ ಲೋಕವಯ್ಯ. ಈ ಹಾಡು ಕೇವಲ ನಾರದನಿಗಷ್ಟೇ ಅಲ್ಲ, ಅದನ್ನ ಕೇಳೋ ಶ್ರೋತೃಗಳಿಗೆ, ನೋಡುಗರಿಗೆ ಎಲ್ರಿಗೂ ಬೆರಗು ಮೂಡಿಸೋ, ಸೋಜಿಗನ ಕಣ್ಣು ಮುಂದೆ ತಂದು ಕಿವಿಯ ಎದುರು ಕೇಳಿಸುವಂತಹ ಹಾಡುಗಳು ಇವು. ಇಂತಹ ರಸರಾಗಗಳನ್ನ ಸೃಷ್ಟಿಸಿದಂತಹ ನಮ್ಮ ಸಂಗೀತ ನಿರ್ದೇಶಕರಿಗೆ ನಮೋ ನಮಃ.
ಇದ್ರಲ್ಲಿ ಇನ್ನೊಂದು ಹಾಡು ಬಿಟ್ಟೋಯ್ತು, ಇದನ್ನ ನಾನು ನಿಮಗೆ ಹೇಳಲೇಬೇಕು. ಅದ್ ಯಾವ್ದಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗೆ ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಸರಗೋಡು ರಿಷಬ್ ಶೆಟ್ಟಿ ಅವ್ರದ್ದು, ನೀವೆಲ್ಲ ನೋಡಿರ್ಬಹುದು. ಅದ್ರಲ್ಲಿ ಒಂದ್ ಹಾಡಿದೆ. ನನಗೆ ಆ ಹಾಡ್ ಫಸ್ಟ್ ಕೇಳ್ದಾಗ ನಾನಂತೂ ಬೆಕ್ಕಸ ಬೆರಗಾದೆ. ಈ ಮಾತನ್ನೇ ನಾನು ಹೇಳೋದು. ಯಾಕೆ ಅಂತ ಹೇಳ, ಪ್ರವೀಣ ದಡ್ಡ ದಡ್ಡ ದಡ್ಡ, ನನ್ಗೆ ಈ ತರದ್ದು ಹಾಡಿರುತ್ತೆ ಅಂತ ಅಂದ್ಕೊಂಡೇ ಇರ್ಲಿಲ್ಲ. ಏನು ಪುಸ್ತಕಗಳ ತಲೆದಿಂಬು. ಅವ್ರ ಅದ್ರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀನು SSLC ಅಲ್ಲ, ನೀನ್ ಯಾವ ಕ್ಲಾಸು ಪಾಸೇ ಮಾಡಕ್ಕಾಗಲ್ಲ, ನೀನ್ ಪುಸ್ತಕಗಳ ತಲೆದಿಂಬು ಇಟ್ಕೊಂಡ್ರು ನೀನ್ ಓದ್ಲಿಲ್ಲ ಅಂದ್ರೆ ನೀನ್ ದಡ್ಡನೇ ಆಗ್ಬಿಳಿಯೋದು, ನೀನ್ ಪಾಸ್ ಆಗಕ್ ಸಾಧ್ಯ ಇಲ್ಲ. ಮಂಜುನಾಥನ ನಂಬು, ಇಲ್ಲ ಅಂದ್ರೆ ತಲೆ ಮೇಲ್ ಚೊಂಬು ಅಂತೆಲ್ಲ ಬಹಳ ಚೆನ್ನಾಗಿ ಹಾಡಿದ್ದಾರೆ. ನನ್ಗೆ ಅದು ವಾಸುಕಿ ವೈಭವ್ ಅವರ ಒಂದು ಸಂಗೀತ ನಿರ್ದೇಶನ ನೋಡಿ, ಹೊಸಬ್ರು ಸೃಜನಶೀಲತೆ ಅನ್ನೋದು ಹೇಗಿದೆ, ಎಷ್ಟು ಹಾಸುಹೊಕ್ಕಾಗಿದೆ ಅವರ ಹಾಡು. ಮತ್ತೆ ಈವನ್ ಸಾಹಿತ್ಯದಲ್ಲೂ ಅಷ್ಟೇನೆ ನನಗ್ ಬಹಳ ಖುಷಿ ಕೊಡ್ತು ಆ ಹಾಡು ಕೂಡ. ಗಾಯಕರು ಅಷ್ಟೇ, ನಾನ್ ಹೇಳ್ದಾಗೆ ಮೊದ್ಲೆಲ್ಲ ನಾವು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬಿಟ್ರೆ PB ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯಂ, ಯೇಸುದಾಸ್, P ಸುಶೀಲಾ, S ಜಾನಕಿ, ವಾಣಿ ಜಯರಾಮ್, ಚಿತ್ರ ಇವ್ರ ದನಿನ್ ಮಾತ್ರ ಕೇಳ್ತಾ ಇದ್ವಿ. ಆದ್ರೆ ಈಗ ಹಾಗಲ್ಲ. ಈಗ ಹೊಸ ಗಾಯಕರ ಪ್ರವಾಹನೇ ಉಕ್ಕಿ ಹರಿತಾ ಇದೆ. ಆದ್ರೆ ಇವ್ರ ನಡುವೆ ಬಂದಂತಹ ಟಿಪ್ಪು, ಹರಿಹರನ್, ಶಂಕರ ಮಹಾದೇವನ್, ಉದಿತ್ ನಾರಾಯಣ್, ಕುಮಾರ್ ಸಾನು, ಸೋನು ಮಲ್ಲಿಕ್ ಅವ್ರ ಕಾಲ ಎಲ್ಲ ಮುಗಿದು ಈಗ ಹೇಮಂತ್ ಕುಮಾರ್, ವಿಜಯ್ ಪ್ರಕಾಶ್, ಅರ್ಮಾನ್ ಮಲ್ಲಿಕ್, ಸಂಜಿತ್ ಹೆಗಡೆ, ಸಿದ್ ಶ್ರೀರಾಮ್, ಸಾಯಿ ವಿಘ್ನೇಶ್, ಶ್ರೇಯಾ ಘೋಷಾಲ್, ಅನುರಾಧ ಭಟ್ ಮೊದಲಾದವರ ದರ್ಬಾರು ಸಖತ್ ಜೋರಾಗಿ ನಡೀತಾ ಇದೆ. ನಂಗೆ ವಿಷಾದದ ಗೀತೆಗಳು ಅಂದ್ರೆ ಮೊದ್ಲಿಂದಾನು ಇಷ್ಟ ಇಲ್ಲ. ಹಾಗಾಗಿ ನಾನು ಹೆಚ್ಚಾಗಿ ಅಂತ ಹಾಡನ್ನ ಕೇಳೋದೇ ಇಲ್ಲ. ನಂಗೆ ಯಾವಾಗ್ಲೂ ಹಾಡುಗಳಲ್ಲಿ ಜೀವಂತಿಕೆ, ಉತ್ಸಾಹ, ಹುಮ್ಮಸ್ಸು ಹಂಗಿರ್ಬೇಕು. ಹಾಗಿದ್ರೇನೆ ನಂಗೆ ಅದನ್ನ ಕೇಳೋದಕ್ಕೆ ಬಲು ಪ್ರೀತಿ. ಭಾವ ತುಂಬಿದ ರೊಮ್ಯಾಂಟಿಕ್ ಗೀತೆಗಳು ಇಷ್ಟ. ನನಗೆ ಅಂತೇನು ಯಾರಿಗಾದ್ರೂ ಇಷ್ಟನೇ ಅಲ್ವೇ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ನಾನು ಒಂದು ಹಾಡು ಕೇಳಿದ್ದೆ. ಹೌದು, ನೀವೆಲ್ಲ ಮುಂಗಾರು ಮಳೆ ಅಂತೀರಿ ಸೋನು ನಿಗಮ್ ಅಂದ್ರೆ. ಅವೆಲ್ಲ ಚೆನ್ನಾಗಿದೆ. ಆದ್ರೆ ನನಗೆ ತುಂಬಾ ಖುಷಿ ಕೊಟ್ಟಿದ್ದ ಹಾಡು ಅಂದ್ರೆ ಸುಮ್ಮನೆ ನಿನ್ನನೆ. ನಂಗಿದ್ ಬಹಳ ಇಷ್ಟವಾದ ಹಾಡು. ಅದೇ ತರ ಸಂಜಿತ್ ಹೆಗಡೆ ಅವರ ವಾಯ್ಸ್ ನಲ್ಲಿ ಕೇಳದೆ ಒಂದ್ ಹಾಡು, ಅದ್ ಬಹುಶಃ ನನಗೆ ಆ ಒಂದು ಮಟ್ಟಕ್ಕೆ, ಆ ಒಂದು ಎತ್ತರಕ್ಕೆ ಹಾಡ್ಲಿಕ್ಕೆ ಆಗಲ್ಲ. ಆದ್ರೂ ಸುಮ್ಮನೆ ಗುನುಗ್ತೀನಿ ನಿಮ್ ಮುಂದೆ. ಮರೆತು ಹೋಯಿತೆ ನನ್ನಯ ಹಾಜರಿ. ಅದು ಎಂಥ ಚೆನ್ನಾಗಿದೆ. ಇದೊಂದೇ ವಿಷಾದದ ಗೀತೆ ನಾನು ಇಷ್ಟಪಟ್ಟಿರೋದು ಅನ್ಸುತ್ತೆ ನನ್ನ ಪ್ರಕಾರ. ಆಮೇಲೆ ಸಿದ್ ಶ್ರೀರಾಮ್ ಅವರ ಧ್ವನಿಯ ಜಗವೇ ನೀನು ಗೆಳತಿಯೇ, ಈ ಹಾಡ್ ಕೇಳ್ತಾ ಇದ್ರೆ ಬಿರು ಬೇಸಿಗೆನೂ ರಮ್ಯ ಚೈತ್ರ ಕಾಲ ಅಂತ ಅನ್ಸಲ್ವಾ ಶ್ರೋತೃಗಳೇ? ನನಗೇನೋ ಹಾಗನ್ನಿಸ್ತು. ಆಮೇಲೆ ಈ ನನ್ನ ಉಪದ್ವ್ಯಾಪನೆಲ್ಲ ತಾವು ಇಷ್ಟೊತ್ತಿನವರೆಗೂ ಕೇಳಿಸ್ಕೊಂಡಿದ್ದೀರಿ. ಬಹುಶಃ ನಿಮಗ್ ಖುಷಿ ಆಗಿರಬಹುದು ಅಂತ ನಾನು ಅನ್ಕೊಳ್ತೀನಿ. ಆಗ್ಲಿಲ್ಲ ಅಂದ್ರೆ ಹೊಟ್ಟೆಗೆ ಹಾಕೊಂಬಿಡಿ. ಭಾರತೀಯ ಚಿತ್ರಗಳ ಮುಖ್ಯ ಆಕರ್ಷಣೆಯೇ ಚಿತ್ರಗೀತೆ. ಮುಖ್ಯವಾಹಿನಿ ಚಿತ್ರಗಳ ಸಿದ್ಧ ಫಾರ್ಮುಲಾ ಪ್ರಕಾರ ಒಂದು ಚಿತ್ರದಲ್ಲಿ ಕನಿಷ್ಠ 4 ಗೀತೆಗಳಾದ್ರೂ ಇರಲೇಬೇಕು. ಅದು ಯುಗಳ ಗೀತೆನೇ ಆಗಿರ್ಲಿ, ಅಥವಾ ಸೋಲೋ ಆಗಿರ್ಲಿ, ಇಲ್ಲ ರ್ಯಾಪ್ ಸಾಂಗೇ ಆಗ್ಲಿ, ಒಟ್ಟು ಕನಿಷ್ಠ 4 ಹಾಡುಗಳು ಒಂದು ಮಾಸ್ ಚಿತ್ರದಲ್ಲಿ ಇರಲೇಬೇಕು. ಕ್ಲಾಸ್ ಚಿತ್ರಗಳಿಗೆ ಗೀತೆಗಳ ಹಂಗಿಲ್ಲ. ಚಿತ್ರಕಥೆ, ನಟ ನಟಿಯರ ಅಭಿನಯ, ಕಲಾತ್ಮಕ ಚಿತ್ರಗಳ ಬಂಡವಾಳ ಹೀಗೆಂದ ಮಾತ್ರಕ್ಕೆ ಕಲಾತ್ಮಕ ಚಿತ್ರಗಳಲ್ಲಿ ಹಾಡು, ಫೈಟ್, ಕಣ್ಣೀರಿನಂತಹ ಮಾಸ್ ಚಿತ್ರಗಳ ಫಾರ್ಮುಲಾ ಇರಬಾರ್ದು ಅಂತೇನೂ ಇಲ್ಲ. ಈ ಮಾತನ್ನ ಕನ್ನಡ ಚಿತ್ರಗಳಿಗೂ ಧಾರಾಳವಾಗಿ ಅನ್ವಯಿಸಬಹುದು. ಕನ್ನಡ ಚಿತ್ರಗಳಲ್ಲಿ ವೈಶಿಷ್ಟ್ಯಪೂರ್ಣ ಹಾಡುಗಳ ಭಂಡಾರನೇ ಇದೆ. ವೈಶಿಷ್ಟ್ಯಪೂರ್ಣ ಅಂತಂದ್ರೆ ಯಾವ ರೀತಿ ಅಂತ ಕೇಳಿದ್ರ, ಸಾಹಿತ್ಯ, ಭಾಷಾ ವೈವಿಧ್ಯ, ಗೀತ ರಚನೆಕಾರರು, ಸ್ವರ ಸಂಯೋಜನೆ, ಪ್ರಸ್ತುತಿ ಹೀಗೆ ಹಲವಾರು ರೀತಿಯಲ್ಲಿ ಅನನ್ಯವಾಗಿರುವಂತಹ ಹಾಡುಗಳು ಕನ್ನಡ ಚಿತ್ರ ಸಂಗೀತದಲ್ಲಿವೆ. ಬನ್ನಿ ಇವತ್ತು ನಾವು ಅಂತಹ ವಿಶಿಷ್ಟ ಚಿತ್ರಗೀತೆಗಳ ಲೋಕದಲ್ಲಿ ಒಂದಷ್ಟು ಹೊತ್ತು ವಿಹರಿಸಿ ಬರೋಣ. ಬಿರು ಬೇಸಿಗೆಯ ಈ ದಿನಗಳಲ್ಲಿ ನೀವೇನ್ರಿ ಸ್ವೈರ ವಿಹಾರದ ಮಾತಾಡ್ತಾ ಇದ್ದೀರಿ ಅಂತ ಕೇಳಿದ್ರ, ನಾನೀಗ ಗುನುಗುನಿಸ್ತಿರೋ ಹಾಡುಗಳನ್ನ ಕೇಳಿದ್ರೆ ಆ ಬೇಸಿಗೆ ತಾಪ ಅಂತ ಅನ್ನೋದು ಎದ್ನೋ ಬಿದ್ನೋ ಅಂತ ಪೇರಿ ಕಿತ್ತೋದು ಗ್ಯಾರಂಟಿ. ನೀವೂ ಅಷ್ಟೇ ಬೇಸಿಗೆ, ಸೆಕೆ ಅಂತ ಗೊಣಗಾಡೋದನ್ನ ಬಿಟ್ಟು ಮನಸ್ಸು ಮತ್ತು ಶ್ರವಣೇಂದ್ರಿಯಗಳನ್ನ ಏಕತ್ರಗೊಳಿಸಿಕೊಳ್ಳಿ. ರೆಡಿ? 1, 2, 3 ಈಗ ಶುರು ನೋಡಿ ನಮ್ಮ ಸಿನಿ ಸಂವಾದ ಪಯಣ. ನೇಸರ ನೋಡು, ನೇಸರ ನೋಡು, ನೇಸರ ನೋಡು, ನೇಸರ ನೋಡು. ಆಹಾ, ಕಾಡಿನ ಮಾಲಿನ್ಯ ರಹಿತ ತಂಬೆಲರು ತೀಡುತ್ತಿರುವಂತಹ ರಾಗ.
ಸುಲೋಚನಾ ಅವರ ಮಾಧುರ್ಯ ಭರಿತ ಕಂಠದಿಂದ ಯಾವುದೋ ಕಾಡು ಹಕ್ಕಿ ಭಾವ ತುಂಬಿ ಹಾಡ್ತಿರುವಂತಹ ಮಧುರ ಅನುಭೂತಿಯಲ್ಲಿ ತೇಲಿಸುವಂತ ಹಾಡು ಇದು. ಕೇವಲ ಇದೊಂದೇ ಅಲ್ಲ, 1977ರಲ್ಲಿ ತೆರೆಕಂಡ ಕಾಕನಕೋಟೆ ಚಿತ್ರದ ಎಲ್ಲ ಹಾಡುಗಳೂ ಒಂದಕ್ಕಿಂತ ಒಂದು ಅರಣ್ಯದ ಘಮಲು, ಹಸಿರು ತುಂಬಿದ್ದಂತಹ ಹಾಡುಗಳು. ಇದೊಂದು ವಿಶಿಷ್ಟ ಚಲನಚಿತ್ರ. ಕನ್ನಡದ ಆಸ್ತಿ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ನಾಟಕವನ್ನು ಸಿನಿಮಾ ಮಾಡಿ ಬೆಳ್ಳಿ ತೆರೆಗೆ ತಂದವರು ರಂಗಕರ್ಮಿ, ಅನುರೂಪ ನಟ, ನಿರ್ದೇಶಕ CR ಸಿಂಹ. ಕೇವಲ ಚಿತ್ರಕಥೆ ಅಷ್ಟೇ ಅಲ್ಲ, ಗೀತ ಸಾಹಿತ್ಯ ಕೂಡ ಮಾಸ್ತಿ ಅವರದೇನೆ. ಈಗ ನಾವು ಕೇಳಿದ ನೇಸರ ನೋಡು ಅದ್ರ ಜೊತೆಗೇನೆ ಬೆಟ್ಟದ ತುದಿಯಲ್ಲಿ, ಆಮೇಲೆ ಕರಿಹೈದನೆಂಬೋರು, ಆಮೇಲೆ ಒಂದು ದಿನ ಕರಿಹೈದ, ಆದ್ದರಿಂದ ಅನ್ನೀರೆ, ಈ ಹಾಡುಗಳೆಲ್ಲದರಲ್ಲೂ ಮಾಸ್ತಿಯವರ ಛಾಪು ದಟ್ಟವಾಗಿದೆ. ಮೈಸೂರು ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಜನರ ಶೋಷಣೆ ಮತ್ತು ಅದರ ವಿರುದ್ಧ ದನಿ ಎತ್ತಿದ ಕಾಕನಾಯಕನ ಕತೆ ಇಲ್ಲಿದೆ. ಮೈಸೂರು ಮಹಾರಾಜರ ಗಮನಕ್ಕೆ ಬಾರದಂತೆ ಮಧ್ಯವರ್ತಿಗಳು ನಡೆಸುತ್ತಿದ್ದ ದುಂಡಾವರ್ತನೆ, ತೆರಿಗೆ ಶೋಷಣೆಗಳಿಗೆ ಕಾಕನಾಯಕ ಹೇಗೆ ಪೂರ್ಣ ವಿರಾಮ ಹಾಕಿಸುವುದರಲ್ಲಿ ಯಶಸ್ವಿ ಆಗ್ತಾನೆ ಅನ್ನೋದು ಈ ಚಿತ್ರಕಥೆಯ ತಿರುಳು. ಕಾಕನಾಗಿ ಲೋಕೇಶ್ ಮನೋಜ್ಞ ಅಭಿನಯ ನೀಡಿದ್ದಾರೆ. ಗಿರಿಜಾ ಲೋಕೇಶ್, ಲೋಕನಾಥ್ ಮೊದಲಾದವರು ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸುವ ಮೂಲಕ ಸಮರ್ಥ ಬೆಂಬಲ ನೀಡಿದ್ದಾರೆ. ಚಿತ್ರಕಥೆ ಸಂಭಾಷಣೆ ಯಾರ್ದು ಗೊತ್ತಾ? ಮಾಸ್ತಿಯವರಂತೆ ಮುಂದೆ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿಯ ಗೌರವಕ್ಕೆ ಪಾತ್ರರಾದ ಹೆಸರಾಂತ ನಾಟಕಕಾರ, ನಟ, ನಿರ್ದೇಶಕ ಗಿರೀಶ್ ಕಾರ್ನಾಡ್. ಚಿತ್ರದ ಸಹಾಯಕ ನಿರ್ದೇಶಕ ಯಾರು ಅಂತ ಕೇಳಿದ್ರೆ ಮತ್ತೂ ಆಶ್ಚರ್ಯ ಪಡ್ತೀರಿ. ಏಕೆ ಅಂದ್ರೆ ಕನ್ನಡಕ್ಕೆ ಸಾಲು ಸಾಲು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿ, ಗೌರವ, ಸಮ್ಮಾನಗಳನ್ನು ತಂದುಕೊಟ್ಟಿರುವ ಗಿರೀಶ್ ಕಾಸರವಳ್ಳಿ ಈ ಚಿತ್ರ ನಿರ್ಮಾಣಕ್ಕೆ ಸಹಾಯಕ ನಿರ್ದೇಶಕರಾಗಿ ದುಡಿದಿದ್ದಾರೆ. ಈ ಚಿತ್ರದ ಮತ್ತೊಂದು ವಿಶೇಷವೆಂದರೆ ಕರಿಹೈದನೆಂಬೋರು ಮಾದೇಶ್ವರ, ಮಾದೇಶ್ವರಗೆ ಶರಣು ಮಾದೇಶ್ವರ ಹಾಡನ್ನ ಅತಿರಥ ಮಹಾರಥರು ಯಾರು ಅಂದ್ರೆ BV ಕಾರಂತ್, GK ವೆಂಕಟೇಶ್, C ಅಶ್ವಥ್ ಇವರು ತಮ್ಮ ಕಂಚಿನ ಕಂಠದಲ್ಲಿ ಹಾಡಿದ್ದಾರೆ ಅನ್ನೋದಕ್ಕಿಂತ ಮೊಳಗಿಸಿದ್ದಾರೆ ಅನ್ನೋದೇ ಹೆಚ್ಚು ಸೂಕ್ತ. ಅಬ್ಬಾ, ಅದೇನು ಟಿವಿ, ಅದೇನು ಗತ್ತು ಆ ಕಂಠದಲ್ಲಿ. ಕುಳಿತು ನೋಡೋರಿಗೆ 3D ಎಫೆಕ್ಟ್ ಕೊಡೋಂತ ಹಾಡುಗಾರಿಕೆ ಅದು. ಕನ್ನಡ ಮಾತ್ರವಲ್ಲ, ಭಾರತೀಯ ಚಲನಚಿತ್ರ ರಂಗದಲ್ಲಿನ ದಶಕಗಳ ಏಕತಾನತೆಯನ್ನ ಹೊಡೆದೊಡಿಸಿ ಹೊಸ ಪ್ರಯೋಗಗಳಿಗೆ ನಾಂದಿ ಹಾಡಿದ ಕಾಕನಕೋಟೆ ಒಳಹೊಕ್ಕು ಬಂದಿದ್ದಾಯ್ತಲ್ಲ. ಈಗ ಎಲ್ಲಿಗೆ ಹೋಗೋಣ ಅಂತ ಕೇಳಿದ್ರ, ನಾನು ಹೇಳಿ ಕೇಳಿ ಭಾವಜೀವಿ. ನಾನು ಬಾಲ್ಯದಲ್ಲಿ ಚಲನಚಿತ್ರಗಳಲ್ಲಿ ನೋಡಿದ್ದಕ್ಕಿಂತ ಅದರ ಕತೆ ಹಾಗೂ ಹಾಡನ್ನ ಕೇಳಿ ನನ್ನ ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾ ಇದ್ದವಳು. ಆಗೆಲ್ಲ ರೇಡಿಯೋದಲ್ಲಿ ಚಿತ್ರಗೀತೆ ಸಮಯ ಬಂದ್ರೆ ಸಾಕು, ಒಂದು ಹಾಡು ಯಾವಾಗ್ಲೂ ಕೇಳಿಸ್ತಾ ಇತ್ತು. ಅದ್ಯಾವುದು ಅಂದ್ರೆ ಅಹಹ ಓಹೋ ಅನ್ನೋ ದನಿ. ಆ ದನಿ ಕೇಳಿದ್ರೆ ಸಾಕು, ಈ ಹಾಡ ಅಂತ ಓಡೋಗ್ತಿದ್ದೆ. ನಾನೇ ಏನು, ಆ ಕಾಲದ ಎಲ್ಲಾ ಮಕ್ಕಳು ಅಷ್ಟೇನೆ, ಆ ಹಾಡನ್ನು ಕೇಳಿದ್ರೆ ಸಾಕು ಎಲ್ಲಾರ್ಗೂ ಅದು ಬಹಳ ಅಚ್ಚುಮೆಚ್ಚು. ಹಾಗಾಗಿ ನಂದೇನು ಇದರಲ್ಲಿ ಹೆಚ್ಚುಗಾರಿಕೆ ಇಲ್ಲ ಬಿಡಿ. ನಂಗ್ಯಾಕೆ ಈ ಹಾಡು ತುಂಬಾ ಚೆನ್ನಾಗಿ ಗೊತ್ತು ಮತ್ತೆ ಅದ್ಯಾಕೆ ನನ್ನನ್ನು ತುಂಬಾ ಕಾಡ್ತಿತ್ತು ಅಂತಂದ್ರೆ ಅದ್ರ ಭಾಷೆ, ಅದರಲ್ಲಿ ತುಂಬಿ ತುಳುಕ್ತಾ ಇದ್ದಂತಹ ಮಣ್ಣಿನ ಸೊಗಡು. ಆಗೆಲ್ಲ ಜನ ಮಾತಿಗೂ ಒಳ್ಳೆ ಗೆಂಡೆ ತಿಮ್ಮಂತರ ಆಡ್ಬೇಡ ಅಂತ ಮಾತಿಗೂ ಮೂದಲ್ಸ್ತಾ ಇದ್ದದನ್ನ ನಾನು ನೋಡಿದ್ದೆ, ಕೇಳಿದ್ದೆ. ಹೌದು, ಅದು ಪರಸಂಗದ ಗೆಂಡೆ ತಿಮ್ಮ ಹುಟ್ಟು ಹಾಕಿದಂಥ ಟ್ರೆಂಡ್. ಹಳೆ ಮೈಸೂರು ಸೀಮೆಯ ಮಣ್ಣಿನ ಆರ್ದ್ರತೆಯನ್ನ ತಮ್ಮ ಬರವಣಿಗೆಯಲ್ಲಿ ಹಿಡಿದಿಟ್ಟುಕೊಂಡಿದ್ದಂತಹ ಶ್ರೀಕೃಷ್ಣ ಆಲ್ನಹಳ್ಳಿ ಅವರ ಕಾಡು, ಪರಸಂಗದ ಗೆಂಡೆ ತಿಮ್ಮ, ಭುಜಂಗಯ್ಯನ ದಶಾವತಾರ ಒಂದಕ್ಕಿಂತ ಒಂದು ಮಹೋನ್ನತ ಚಿತ್ರಗಳು. ಇಡೀ ಭಾರತೀಯ ಚಲನಚಿತ್ರ ರಂಗದಲ್ಲಿ ಮಿಂಚಿನ ಸಂಚಲನ ಮೂಡಿಸಿದಂತಹ ಚಿತ್ರಗಳು ಇವು. ಟೇಪು, ಬಳೆ, ಲಂಗ ಮೊದಲಾದ ಹೆಣ್ಮಕ್ಕಳ ಆಪ್ತ ವಸ್ತುಗಳನ್ನ ಹಳ್ಳಿಗಳ ಮನೆ ಬಾಗಿಲಿಗೆ ತಲುಪಿಸುವ ಮುಗ್ಧ ಜೀವಿ ತಿಮ್ಮನ ಬದುಕಿನ ಸುತ್ತ ಹೆಣೆದುಕೊಳ್ಳುವ ಆ ಕಾಲದ ಗ್ರಾಮೀಣ ಪರಿಸರದ ಚಿತ್ರಣವನ್ನು ಕಟೆದು ನಿಲ್ಲಿಸುವ ಪರಸಂಗದ ಗೆಂಡೆ ತಿಮ್ಮ ಅನ್ನೋ ಒಂದು ಈ ಚಲನಚಿತ್ರ 70ರ ದಶಕದ ಸೂಪರ್ ಹಿಟ್ ಚಲನಚಿತ್ರಗಳಲ್ಲಿ ಒಂದು. ಅದರಲ್ಲಿ ನಿನ್ನ ರೂಪು ಎದೆಯ ಕಲಕಿ ಅನ್ನೋ ಒಂದು ಹಾಡು, ಹಾಗೆ ನೋಟದಾಗೆ ನಗೆಯ ಮೀಟಿ, ಈ ತರ ತುಂಬಾ ಜನಪ್ರಿಯ ಹಾಡುಗಳು ಇವೆ ಅಂತ ನಾನು ಕೇಳಿದೀನಿ. ಆದ್ರೆ ನಂಗೆ ಇವುಗಳಲ್ಲೆಲ್ಲ ತುಂಬಾ ಪ್ರಿಯ ಅಂದ್ರೆ ಆಗ್ಲೇ ಹೇಳಿದ್ನಲ್ಲ, ಅಹಹ ಓಹೋ ಅಂತ ಶುರುವಾಗೋ ತೇರಾ ಏರಿ ಅಂಬರದಾಗೆ ನೇಸರು ನಗತಾನೆ, ಈ ಹಾಡು ತುಂಬಾ ಇಷ್ಟ.
ನಂಜನಗೂಡು, HD ಕೋಟೆ, ಕೊಳ್ಳೇಗಾಲ, ಚಾಮರಾಜನಗರ ಈ ಭಾಗದಲ್ಲಿ ಗ್ರಾಮೀಣ ಜನರು ಆಡುವ ಮಣ್ಣಿನ ಭಾಷೆಯಲ್ಲಿರೋದ್ರಿಂದಲೋ ಏನೋ ಈ ಹಾಡು ಹೆಚ್ಚು ಆಪ್ತ ಅಂತ ಅನಿಸುತ್ತೆ. ನಿಮಗೂ ಒಮ್ಮೆ ಕೇಳೋಣ ಅಂತ ಅನಿಸ್ತಾ ಇದ್ಯಾ? ಹಾಗಾದ್ರೆ ಬನ್ನಿ ಕೇಳೇ ಬಿಡೋಣ ಆ ಜೀವನ್ಮುಖಿ ಹಾಡನ್ನ. ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ. ನೇಸರು, ತಂಬೆಲರು ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಭಾವಲೋಕದ ಕಡೆ ಲಹರಿ ಹೊರಳ್ತಾ ಇದೆ. 70-80ರ ದಶಕದಲ್ಲಿ ಕನ್ನಡದ ಕವಿಗಳು, ಸಾಹಿತಿಗಳ ಗದ್ಯ ಪದ್ಯಗಳನ್ನ ಚಲನಚಿತ್ರಗಳಲ್ಲಿ ಬಳಸಿಕೊಳ್ಳೋದು ಸರ್ವೇ ಸಾಮಾನ್ಯವಾಗಿತ್ತು. ಬಹುಶಃ ಅದಕ್ಕೋ ಏನೋ ಆಗಿನ ಹಾಡುಗಳು ಅಷ್ಟೊಂದು ಸುಮಧುರ ಅಂತ ಅನ್ನಿಸೋದು. ಅದು ಬಂಗಾರದ ಜಿಂಕೆ ಚಿತ್ರದ ಓಲುಮೆ ಸಿರಿಯ ಕಂಡು ಇರಬಹುದು, ಅಥವಾ ಹಂತಕನ ಸಂಚು ಚಿತ್ರದ ಜೀವನ ಸಂಜೀವನ ಅದೇ ಆಗಿರಬಹುದು. ಎಂಥ ಹಾಡುಗಳು ನೋಡ್ರಿ ಅವು. ಕುವೆಂಪು ಹಾಗೂ GS ಶಿವರುದ್ರಪ್ಪ ಈ ಗುರು ಶಿಷ್ಯರ ಹಾಡುಗಳಲ್ಲಿ ಅದೆಂಥ ಒಂದು ಇಂಪು, ಕಂಪು, ಪೆಂಪು. ಈ ಎರಡೂ ಗೀತೆಗಳಲ್ಲಿ ಹೆಣ್ಣಿನ ಭಾಗವನ್ನ ಹಾಡಿರೋರು ರೇಷ್ಮೆ ಕಂಠದ ಗಾಯಕಿ ವಾಣಿ ಜಯರಾಮ್. ಈ ಗಾಯನ ನಿಜವಾದ ಗಂಧರ್ವ ಗಾಯನ. ಗೀತ ಸಾಹಿತ್ಯವಂತೂ ಹೃದಯಕ್ಕೆ ಗೂಗ್ಲಿ ಎಸ್ದು ಕ್ಲೀನ್ ಬೌಲ್ಡ್ ಮಾಡಿಸೋ ತಾಕತ್ ಇರೋಂಥದ್ದು. ಕನ್ನಡ ಕಾವ್ಯದ ರಸಋಷಿ ಕುವೆಂಪು ಅಂದ್ರೆ ಸಾಮಾನ್ಯದ ಮಾತಾ? ತಂಪಲ ಜೇ ನಿಂಪಲ ನನ್ನ ಉಸಿರಿಗೆ ನೀನೇ, ತಂಪಲ ಜೇ ನಿಂಪಲ. ಈ ಹಾಡು, ಈ ಒಂದು ಸಾಲುಗಳು ಏನ್ ಸೊಗಸು. ಅದರಲ್ಲೂ ಇನ್ನೊಂದು ಸಾಲಿದೆ, ಅದನ್ನ ನಾನು ನಿಮ್ ಮುಂದೆ ಹೇಳಲೇಬೇಕು. ನೀನಪ್ಪಲಾನ್ ಅಮೃತ, ನೀ ತಪ್ಪಿದರೆ ನಾಮೃತ. ಅಪ್ಪ, ಅದೇನು ಶಕ್ತಿ ಕುವೆಂಪು ಅವರ ಒಂದು ಸಾಹಿತ್ಯಕ್ಕೆ, ಅವರ ಬರವಣಿಗೆಗೆ. ಅದೆಂಥ ಸುಂದರ ಕಾವ್ಯಾತ್ಮಕ ಭಾಷೆ. ಇದನ್ನ ಚಿತ್ರಗೀತೆಯಲ್ಲಿ ಬಳಸೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಇದನ್ನ ಸಾಧ್ಯವಾಗಿಸಿದ್ದು ಸ್ವರ ಮಾಂತ್ರಿಕ ವಿಜಯ ಭಾಸ್ಕರ್. ಜಯಚಂದ್ರನ್ ಮತ್ತು ವಾಣಿ ಜಯರಾಮ್ ಅವರ ಇಂಪಿನ ದನಿಯಲ್ಲಿರೋ ಈ ಹಾಡನ್ನ ಯಾವ ಶತಮಾನದಲ್ಲಿ ಕೇಳಿದ್ರು ಶ್ರೋತೃಗಳನ್ನ ಭಾವ ಪರವಶತೆಯಲ್ಲಿ ಬಂಧಿಸುವಂತಹ 100% ಹಾಡು ಇದು. ನಾವು ಒಂದ್ಸರಿ ಈ ಹಾರ್ಟ್ ಬೀಟ್ ತಪ್ಪಿಸೋ ಹಾಡನ್ನ ಕೇಳಿ ಬರೋಣವಾ? ಜೀವನ ಸಂಜೀವನ ನನ್ನ ಹೃದಯಕ್ಕೆ ನೀನೇ. ಜೀವನ ಸಂಜೀವನ ಹಾಡು ಕೇಳ್ತಾ ಗುನುಗ್ತಾ ಭಾವಲೋಕಕ್ಕೆ ಎಂಟ್ರಿ ತಗೊಂಡಾಯ್ತು. ಕುವೆಂಪು GSS ಹೆಸರು ಪ್ರಸ್ತಾಪ ಮಾಡಿದ್ದೂ ಆಯ್ತು. ಈ ಸಂದರ್ಭದಲ್ಲಿ ಕನ್ನಡದ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರನ್ನ ನೆನಪು ಮಾಡ್ಕೊಳ್ದೇ ಇದ್ರೆ ಹೇಗೆ? ಬೇಂದ್ರೆ ಅವರ ಸಾಕಷ್ಟು ಹಾಡುಗಳನ್ನ ಚಲನಚಿತ್ರಗಳಲ್ಲಿ ಬಳಸ್ಕೊಂಡಿರೋದನ್ನ ನಾವು ನೋಡಿದೀವಿ. ಮೂಡಲ ಮನೆಯ ಮುತ್ತಿರ ನೀರಿನ ಎರಕಾವ ಹೊಯ್ದ, ನೀ ಹಿಂಗ ನೋಡಬ್ಯಾಡ ನನ್ನ, ಇಂಥ ಹಲವು ಬೇಂದ್ರೆ ಗೀತೆಗಳನ್ನ ನಾವು ಚಲನಚಿತ್ರಗಳಲ್ಲಿ ಬಳಸ್ಕೊಂಡಿರೋದನ್ನ ನೋಡಿದೀವಿ. ಇವುಗಳಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ಅಂತಂದ್ರೆ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ. ಮೇಲ್ನೋಟಕ್ಕೆ ಇದು ಬಹಳ ಶಿಷ್ಟ ಸಾಹಿತ್ಯ, ಹಾಗಾಗಿ ಇದು ಬೇಂದ್ರೆ ಅಜ್ಜಂದ್ ಇರ್ಲಿಕ್ಕಿಲ್ಲ ಅಂತ ಅನ್ಸೋದು ಸಹಜಾನೆ. ಅನುಭಾವಿ ಬೇಂದ್ರೆ ಅಜ್ಜ ಶಿಷ್ಟ ಭಾಷೆಗಿಂತ ಜನಮಾನಸಕ್ಕೆ ಹತ್ತಿರವಾದಂತ ಆಡು ಭಾಷೆನಲ್ಲಿ ಕಾವ್ಯ ರಚಿಸೋದ್ರಲ್ಲಿ ನಿಷ್ಣಾತರು. ಭೂರಂಗಕ್ಕೆ ಅಭಿಸಾರಕ್ಕೆ ಕರೆಯುತ್ತಾ ತಿಂಗಳು ತಿಂಗಳು ನವೆಯುತ್ತಿದೆ, ತುಂಬುತ್ತಾ ತುಳುಕುತ್ತಾ ತೀರುತ್ತಾ ತನ್ನೊಳು ತಾನೇ ಸವಿಯನು ಸವಿಯುತ್ತಿದೆ, ತಾನೇ ಸವಿಯನು ಸವಿಯುತ್ತಿದೆ. ಕನ್ನಡದ ಅತ್ಯಂತ ಮೇಧಾವಿ ನಿರ್ದೇಶಕ SR ಪುಟ್ಟಣ ಕಣಗಾಲ್ ಅವರ ಮಾಸ್ಟರ್ ಪೀಸ್ ಎಂದೇ ಪರಿಗಣಿಸಲಾಗಿರುವಂತಹ ಶರಪಂಜರ ಚಿತ್ರದಲ್ಲಿ ತೆರೆ ಮೇಲೆ ವಿಜೃಂಭಿಸಿರುವ ಈ ಗೀತೆ PB ಶ್ರೀನಿವಾಸ್ ಹಾಗೂ P ಸುಶೀಲಾ ಅವರ ಗಂಧರ್ವ ಗಾಯನಕ್ಕೊಂದು ಪುಟ್ಟ ಮಾದರಿ ಅಷ್ಟೆ. ಪಶ್ಚಿಮ ಘಟ್ಟಗಳ ಪ್ರಕೃತಿ ಸೌಂದರ್ಯದ ನಡುವೆ ನಾಯಕ ಗಂಗಾಧರ್, ನಾಯಕಿ ಮಿನುಕುದಾರೆ ಕಲ್ಪನಾ ಸಂತೋಷದಿಂದ ಹಾಡುವ ಈ ಗೀತೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ? ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ. ನವೋದಯದ ರಮ್ಯ ಕವಿ ಎಂದೇ ಹೆಸರಾದ ಮೈಸೂರು ಮಲ್ಲಿಗೆ ಖ್ಯಾತಿಯ KS ನರಸಿಂಹಸ್ವಾಮಿ ಅವರ ಸಾಕಷ್ಟು ಗೀತೆಗಳು ಚಲನಚಿತ್ರಗಳ ಮೌಲ್ಯವರ್ಧನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದನ್ನ ನಾವು ಮರೆಯೋ ಹಾಗೇ ಇಲ್ಲ. ಸಂತ ಶಿಶುನಾಳ ಶರೀಫರ ಜೀವನಗಾಥೆ ಹಾಗೂ ಅವರ ಗೀತೆಗಳನ್ನ ದೃಶ್ಯ ಕಾವ್ಯವಾಗಿಸಿದ ಇದೇ ಅನುಭಾವಿ ಸಂತನ ಹೆಸರಿನ ಚಲನಚಿತ್ರ ಕೇವಲ ಕನ್ನಡ ನಾಡಿನಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಸರು ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಕನ್ನಡದ ನೆಲಕ್ಕೆ ಎಂತಹ ಅನನ್ಯತೆ ಇದೆ ಅಂತಂದ್ರೆ, ಒಬ್ಬ ಕವಿಯ ಗೀತೆಗಳನ್ನು ಆಧಾರವಾಗಿಟ್ಟುಕೊಂಡೇ
ಚಿತ್ರಕಥಾ ಹಂದರ ಹೆಣೆದು ಅತ್ಯುತ್ತಮ ಚಲನಚಿತ್ರವೊಂದನ್ನು ನಿರ್ಮಿಸುವ ಧೈರ್ಯ ಸಾಹಸ ತೋರಿದ್ದು ಇನ್ಯಾರೂ ಅಲ್ಲ, ಶ್ರೀ TS ನಾಗಾಭರಣ ಅವರು. 1980ರಲ್ಲಿ ಜನ್ಮ ಜನ್ಮಾಂತರದ ನಂಟಿನ ಕಥೆಯ ಎಳೆಯನ್ನಾಧರಿಸಿ ನಿರ್ದೇಶಿಸಿದ ಬಂಗಾರದ ಜಿಂಕೆ ಚಿತ್ರದ ಕುರಿತು ಈಗಾಗಲೇ ಪ್ರಸ್ತಾಪಿಸಿದ್ದೀನಿ. ನಾಗಾಭರಣರ ಹೆಸರು ಪ್ರಸ್ತಾಪಿಸಿದಾಗ ಒಲುಮೆ ಸಿರಿಯ ಕಂಡು ಈ ಹಾಡ್ ಕೇಳದೆ ಇದ್ರೆ ಹೇಗೆ ಅಲ್ವಾ? ಕ್ಷಮಿಸಿ, ನಮ್ಮ ಸಿನಿ ಪಯಣದ ರೈಲು ನಡುವೆ ಸ್ವಲ್ಪ ಹಳಿ ತಪ್ಪೋಯ್ತು. ರಮ್ಯ ಕವಿ KS ನರಸಿಂಹಸ್ವಾಮಿ ಅವರ ಗೀತೆಗಳು ಮತ್ತು ಮೈಸೂರು ಮಲ್ಲಿಗೆ ಚಲನಚಿತ್ರದ ಬಗ್ಗೆ ಮಾತನಾಡ್ತಾ ಬಂಗಾರದ ಜಿಂಕೆ ಬೇಟೆಗೆ ಹೋಗಿ ದಾರಿ ತಪ್ಪಿಸ್ಕೊಂಡಿದ್ದು ಗೊತ್ತಾಯ್ತಾ? ಅದಕ್ಕೆ ಹೇಳಿದ್ದು ಹಳಿ ತಪ್ಪೋಯ್ತು ಅಂತ. ನನ್ನವಳು ನನ್ನೆದೆಯ ಹೊನ್ನಾಡ ನಾಳುವಳು, ಬೆಳಗುಗೆನ್ನೆಯ ಚೆಲುವೆ ನನ್ನ ಮಡದಿ ಎಂದು ಸರಳ ಸುಂದರ ಸಾಲುಗಳಲ್ಲಿ ಕೌಟುಂಬಿಕ ಬಾಂಧವ್ಯ ಬೆಸೆಯುವ ಸಾಹಿತ್ಯ ರಚಿಸಿದ KS ಅವರ ಹೆಗ್ಗಳಿಕೆ ಬಗ್ಗೆ ನಾನೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಬದುಕಿನ ರಮ್ಯತೆಯನ್ನು ಸರಳ ಭಾಷೆಯಲ್ಲಿ ಹೇಳಬೇಕು ಅಂತ ಇರೋದನ್ನ ಸೂಚ್ಯವಾಗಿ ಅಷ್ಟೇ ನಿಖರವಾಗಿ ಹೇಳುವ ಜಾಣ್ಮೆ ಇನ್ನೂ ಒಬ್ರಿಗೆ ಅಂದ್ರೆ ಈಗಿನ ಕವಿಗೆ ಇದೆ. ಅವ್ರು ಯಾರು ಗೊತ್ತಾ? ಜಯಂತ್ ಕಾಯ್ಕಿಣಿ. ಇಂಥ ಒಂದ್ ಜಾಣ್ಮೆ ಜಯಂತ್ ಕಾಯ್ಕಿಣಿ ಅವ್ರಿಗಲ್ದೆ ಮತ್ಯಾರಿಗ್ ತಾನೇ ಬರೋದಕ್ ಸಾಧ್ಯ ಹೇಳಿ? ಕಾಯ್ಕಿಣಿ ಅಂತಂದ್ರೆ ಸಾಕು ಮುಂಗಾರು ಮಳೆ ಅಂತ ಪಟ್ಟಿ ಹಚ್ಚಿ ಬಿಡ್ತಾರೆ. ವಾಸ್ತವದಲ್ಲಿ ಅವರ ಎಲ್ಲಾ ಕವಿತೆಗಳು ಜನಮಾನಸಕ್ಕೆ ಬಲು ಆಪ್ತ ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ. ಮಿಲನ ಚಿತ್ರದ ಈ ಮನೋಜ್ಞ ಗೀತೆ ಜಯಂತ್ ಅವರ ಟಾಪ್ 10 ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂಥದ್ದು. ಈ ಹಾಡು ಕೇಳಿದಾಗ್ಲೆಲ್ಲ ನನಗೆ ನಿತ್ಯೋತ್ಸವ ಕವಿ KS ನಿಸಾರ್ ಅಹಮದ್ ಅವರ ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆಪವ ಹೂಡಿ ಬರದಿರು ಮತ್ತೆ ಹಳೆಯ ನೆನಪೆ ಅನ್ನೋ ಭಾವಗೀತೆ ಸ್ಮರಣೆಗೆ ಬರುತ್ತೆ. ಇರ್ಲಿ, ಭಾವಾರ್ಥದಲ್ಲಿ ಒಂದಕ್ಕೊಂದು ಸಾಮ್ಯ ಇರುವ ಗೀತೆಗಳ ಪ್ರಸ್ತಾಪವಾದಾಗ ನಂಗೆ ಇಲ್ಲೊಂದು ವಿಷಯ ನಿಮ್ಮೊಡನೆ ಹಂಚ್ಕೊಳ್ಳೇಬೇಕು. ಅದೇನಪ್ಪಾ ಅಂತ ಹೇಳಿದ್ರೆ 70ರ ದಶಕದ ನೀನಿದ್ದರೇನು ಹತ್ತಿರ ಎಷ್ಟೊಂದು ನಡುವೆ ಅಂತರ. ಈ ಹಾಡ್ ನಿಮ್ಗೆ ಕೇಳಿರೋ ನೆನ್ಪೇನಾದ್ರೂ ಇದೆಯಾ? ಅದ್ರಲ್ಲಿ ಏನ್ ಚೆನ್ನಾಗಿದೆ ಸಾಲು ಅಂದ್ರೆ, ನೀನಿದ್ದರೇನು ಹತ್ತಿರ ಎಷ್ಟೊಂದು ನಡುವೆ ಅಂತರ, ಈ ಅಗಲಿಕೆ ಇನ್ನೇತಕ್ಕೆ ನೀನು ನನ್ನ ಅರಿತ ನಂತರ ಅಂತ. ಈ ಹಾಡ್ ಕೇಳಿದಾಗೆಲ್ಲ ಅದ್ಯಾಕೋ ಗೊತ್ತಿಲ್ಲ ನಂಗೆ ಹಿಂದಿ ಚಿತ್ರರಂಗದ ರಾಜ್ಕುಮಾರ್ ಮೀನಾ ಕುಮಾರಿ ನಟಿಸಿರುವ ದಿಲ್ ಅಪ್ನಾ ಔರ್ ಪ್ರೀತ್ ಪರಾಯ ಚಿತ್ರದ ಅಜೀಬ್ ದಾಸ್ತಾ ಹೇ ಆ ಹಾಡ್ ನೆನ್ಪಾಗ್ಬಿಡತ್ತೀರಿ. ಅದು ಬಹಳ ಚೆನ್ನಾಗಿದೆ ನೋಡಿ. ಅಜೀಬ್ ದಾಸ್ತಾ ಹೇಯೇ ಕಹಾ ಶುರು ಕಹಾ ಕಥಮ್ ಎ ಮಂಜಿಲೆ ಹೇ ಕೌನ್ಸಿ ನ ವೋ ಸಮಜ್ ಸಕೆ ನ ಹಮ್ ಅಂತ ಹೇಳಿ. ಹಾಗೆ ಮೈಸೂರು ಮಲ್ಲಿಗೆ ಚಿತ್ರದ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಈ ಹಾಡು ಕೇಳ್ದಾಗ್ಲೆಲ್ಲ ನನಗೆ ಕುವೆಂಪು ವಿರಚಿತ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಇನಿದನಿ ಅನುರಣಿಸುತ್ತೆ. ಬಹುಶಃ ಈ ಎಲ್ಲಾ ಗೀತೆಗಳ ಆಶಯದಲ್ಲಿ ಸಾಮ್ಯತೆ ಇರೋದಕ್ಕೋ ಏನೋ ಹೀಗನ್ಸುತ್ತೆ ಅಂತ ಅನ್ಸುತ್ತೆ. ಇರ್ಲಿ, ಕೇವಲ ದಕ್ಷಿಣ ಹಾಗೂ ಮಧ್ಯ ಕರ್ನಾಟಕ ಭಾಗದ ಮಣ್ಣಿನ ಗೀತೆಗಳನ್ನ ಪ್ರಸ್ತಾಪಿಸಿ ಈ ಸಿನಿ ಪಯಣನ ಮುಕ್ತಾಯಗೊಳಿಸೋದು ಸಾಧ್ಯನಾ? ಹಾಗೆ ಮಾಡಿದ್ರೆ ಉತ್ತರ ಕರ್ನಾಟಕದ ಮನಸ್ಸುಗಳು ಅದೆಷ್ಟು ನೊಂದ್ಕೊಳ್ಳಲ್ಲ ಹೇಳಿ. ಅಷ್ಟೇ ಅಲ್ಲ, ಹೀಗೆ ಮಾಡಿ ನಾಳೆ ನಾ ಏನಾರ ಹುಬ್ಬಳ್ಳಿಗೋ ಬೆಳಗಾವಕ್ಕೋ ಹೋದೆ ಅಂದ್ರ ಅಲ್ಲಿ ನನ್ನ ಊರೊಳಗೆ ಹೊಕ್ಕೋಕ್ ಬಿಡ್ತಾರೋ ಇಲ್ವೋ ಗೊತ್ತಿಲ್ರಪ್ಪ. ತಾಳಿ ಒಂದ್ ನಿಮಿಷ, ಅಲ್ಲಿ ನೋಡಿ ಅದ್ಯಾರ್ದೋ ಮೊಬೈಲ್ ಫೋನು ಯಾವ ರಿಂಗ್ ಟೋನ್ ಹಾಕೊಂಡಿದೆ ಅಂತ. ಯಾವ ಹಾಡು ಅಂತ ಗೊತ್ತಾಯ್ತಾ ನಿಮ್ಗೆ? ಚುಟು ಚುಟು ಅಂತೈತಿ ನನಗ. ಇತ್ತೀಚಿನ ದಿನಗಳಲ್ಲಿ ಈ ಹಾಡು ಬಹಳ ಜನಪ್ರಿಯವಾಗಿ ನಮ್ ಹುಬ್ಳಿ ಪಡ್ಡೆ ಹೈಕ್ಳ ಮೊಬೈಲ್ ರಿಂಗ್ ಟೋನ್ ಆಗಿ ದರ್ಬಾರ್ ಮಾಡ್ತಿದೆ ಕಣ್ರಪ್ಪ. ಅಂದ್ಹಾಗೆ ಇದಕ್ಕೊಂದ್ ದಾಯಾದಿ ಬೇರೆ ಹುಟ್ಕೊಂಡು ರತ್ನನ್ ಪ್ರಪಂಚದಿಂದ ಭೂಮಿಗಿಳಿದ್ ಬಂದಿದ್ದು ಗೊತ್ತಲ್ಲ. ಹೈ ಕ್ಲಾಸು ಹುಡುಗಿಗೆ ಬೈಪಾಸು ರೋಡಿಗೆ. ಎಸ್ ನಿಮ್ಗೆ ಕರೆಕ್ಟ್ ಆಗಿದೆ. ಸೆಟ್ ಆದ್ರ ಗಿಚ್ಚಿ ಗಿಲಿಗಿಲಿ ಹಾಡು ಕೇಳಿದ್ರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ದನಿ ಮೋಡಿ ಲೋಕದಾಗ ಪ್ರಯಾಣ ಶುರುವಾಗ್ತೈತಿ ಅಲ್ಲ. ಪವರ್ ಸ್ಟಾರ್ ಪುನೀತ್ ಅಭಿಮಾನಿಗಳು ಕೇವಲ ಉತ್ತರ ಕರ್ನಾಟಕ ಅಥವಾ ದಕ್ಷಿಣ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಅವರು ಎಲ್ಲಾ ಕಡೆಲೂ ಇದ್ದಾರೆ. ಕರಾವಳಿ ಸೀಮೆಲೇನೋ ಅವ್ರ ನಂಬರ್ ಕಡಿಮೆ ಇದೆ ಅಂತ ಅಂದ್ಕೊಂಡ್ರ? ಒಮ್ಮೆ ಸುಮ್ಮನೆ ಮಂಗಳೂರು, ಉಡುಪಿ, ಕುಂದಾಪುರದ ಕಡೆ ತಿರುಗಾಡಿ ಬಂದರೆ ಸಾಕು, ನಿಮಗೆ ಎಲ್ಲ ವಿಷಯ ತಿಳಿಯುತ್ತದೆ. ಬಸ್ ಸ್ಟ್ಯಾಂಡ್ ನಲ್ಲಿ ಎಷ್ಟು ಜನರ ಮೊಬೈಲ್ ಚಂದ 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 ಅಂತ ಹೇಳ್ತಿರುತ್ತೆ ಗೊತ್ತಾ?
ಚಂದ 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 ಅಂತ ನಾನು ಹೇಳಿದ್ ನಿಮಗೆ ತಿಳಿಲಿಲ್ಲ ಅಲ್ಲ, ನಾನು ಈಗ ಹೇಳ್ತೇನೆ ಕೇಳಿ. ಚಂದ 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 ನನ್ ಹೆಂಡ್ತಿ, ಮೂಗಿಂತುದು ಇಲ್ಲಿ ಸ್ವಲ್ಪ ಕೋಪ ಜಾಸ್ತಿ. ಕೇಳಿಸ್ತಾ ಹಾಡು? ಸುಮ ಸುಂದರ ತರುಲತೆಗಳ ನಾಡಾದ ಕುಂದಾಪುರದ ಜನಕ್ಕಂತೂ ಪುನೀತ್ ರಾಜ್ಕುಮಾರ್ ಅವರ ಅಂಜನಿ ಪುತ್ರ ಚಿತ್ರದಲ್ಲಿ ಅಚ್ಚ ಕುಂದಗನ್ನಡದಲ್ಲಿ ಬಂದಿರುವಂತ ಈ ಗೀತೆನ ಆ ಮಣ್ಣಿನ ದನಿಯೊಡೆಯ ರವಿ ಬಸ್ರೂರು ಭಾರಿ ಖುಷಿ ಮಾರ್ರೆ ನಂಗೆ ನನ್ ಹೆಂಡ್ತಿನ್ ಕಂಡ್ರೆ ಅಂತ ಹಾಡಿರೋದು ತುಂಬಾ ಲೈಕ್ ಅಂತೆ. ಇಷ್ಟೆಲ್ಲ ಆದ್ಮ್ಯಾಗ ಮಂಡ್ಯ ಸೀಮೆಯವರು ನಾವೇನ್ ಕಮ್ಮಿ ಅಂತ ತೋಳೇರ್ಸ್ಕೊಂಡ್ ಬಂದ್ರೆ ಏನ್ರಪ್ಪ ಮಾಡೋದು? ಯಾಕಂದ್ರೆ ನಾವು ಅವ್ರ ಕಡೆ ಹಾಡನ್ನ ಕೇಳಲೇ ಇಲ್ವಲ್ಲ. ನಂಗೇನೋ ಅಯೋಗ್ಯ ಅಂದ್ರೆ ತುಂಬಾ ಇಷ್ಟ. ನೀನಾಸಂ ಸತೀಶು ಮತ್ತೆ ಡಿಂಪಲ್ ಕ್ವೀನ್ ರಚಿತಾರಾಮ್ ಅಭಿನಯದ ಅಯೋಗ್ಯ ಎಷ್ಟು ಸರಿ ನೋಡಿದ್ರು ಬೇಜಾರೇ ಆಗಲ್ಲ ನೋಡಿ. ಹಾಗೆ ಅದ್ರ ಹಾಡುನೂ ಅಷ್ಟೇನೆ. ಟೈಟಲ್ ಸಾಂಗ್ ಸೇರ್ದಂಗೆ ಎಲ್ಲ ಹಾಡುಗಳು ಸಖತ್ತಾಗಿವೆ. ಆದ್ರೆ ನಂಗೆ ಮಾತ್ರ ಕಾಲುಂಗ್ರ ಹಾಕ್ಲೇ ನಮ್ಮಿ, ಹಣೆಬೊಟ್ಟು ಇಡ್ಲೇ ನಮ್ಮಿ ಇದೇ ಚಂದ ಕಣ್ರಿ. ಕೇಳಿದ್ರಲ್ಲ ಮಂಡ್ಯ ಸೀಮೆ ಹಾಡನ್ನ. ಕರ್ನಾಟಕದ ಎಲ್ಲಾ ಪ್ರದೇಶಗಳಿಗೂ ಸುತ್ಕೊಂಡ್ ಬಂದ್ವಿ. ಈಗ ನನಗ್ ಒಂದೇ ಒಂದ್ ಮಾತು ಮನ್ಸಿನಲ್ಲಿ ಬರ್ತಾ ಇರೋದು, ಹಾಡು ಹಳೆಯದಾದರೇನು ಭಾವ ನವನವೀನ. ಹೌದ್ರಿ, ಹಾಡ್ ಹಳೇದಾದ್ರೇನು ಹೊಸದಾದ್ರೇನು ಅದ್ರಲ್ಲಿ ಭಾವ ಮಾತ್ರ ನವನವೀನವಾಗಿರ್ಬೇಕು. ಎಂದೆಂದಿಗೂ ಅದು ಪ್ರಸ್ತುತವಾಗುವಂತೆ ಇರ್ಬೇಕು ಅಷ್ಟೇನೆ. ಅದು ಮಾತ್ರ ಮುಖ್ಯ ಅಂತ ಅನ್ಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೀವೇನ್ ಹೇಳ್ತೀರಿ? ಧನ್ಯವಾದಗಳು. ಸಿನಿ ಸಂವಾದ ಕೇಳಿದಿರಿ. ಸಿನಿ ಸಂವಾದ ಸಿನಿಮಾ ಪ್ರಿಯರ ವೇದಿಕೆಯಲ್ಲಿ ಇಂದು ನಮ್ಮ ಜೊತೆ ಇದ್ದವರು ಪತ್ರಕರ್ತೆ, ಲೇಖಕಿ ಶಾಂತಲಾ ಧರ್ಮರಾಜ್. ಕಾರ್ಯಕ್ರಮ ಪರಿಕಲ್ಪನೆ ಹಾಗೂ ನಿರ್ವಹಣೆ ಕನ್ಸೆಪ್ಟಾ ಫರ್ನಾಂಡಿಸ್. ಸಿನಿ ಸಂವಾದ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಬೆಂಗಳೂರು ವಾಹಿನಿಯ ಕೊಡುಗೆ.